ಕಾಂಪ್ಲೆಕ್ಸ್ ನಂಬರ್ ಕ್ವಾಡ್ರಾಟಿಕ್ ಈಕ್ವೇಷನ್ ಕ್ಲಾಸ್ 2 ಪ್ರೀವಿಯಸ್ ಕ್ಲಾಸಲ್ಲಿ 23 ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡಿದ್ವಿ ಮತ್ತು ಸಿನಾಪ್ಸಿಸ್ ಓದ್ಕೊಳಕ್ಕೆ ಹೇಳಿದ್ವಿ ಮತ್ತು ಯಾವ್ಯಾವ ಫಾರ್ಮುಲಾಸ್ ಬರುತ್ತಲ್ಲ ಅದನ್ನೆಲ್ಲ ಇಲ್ಲೇ ಎಕ್ಸ್ಪ್ಲೈನು ಮಾಡ್ಕೊತಾ ಇದ್ವಿ ಹೌದಾ. ಯಾಕೆಂದರೆ ಎರಡು ಐಡಿಯಾನೂ ಗೊತ್ತಿರಬೇಕು. ಫಾರ್ಮುಲಾ ನೆನಪಿತ್ತು ಅಂದರೆ ಡೈರೆಕ್ಟಾಗಿ ಮಾಡ್ಕೋಬೋದು. ಅಕಸ್ಮಾತ್ ಫಾರ್ಮುಲಾ ಗೊತ್ತಿಲ್ಲ ಅಂತ ಹೇಳಿದ್ರೆ ಯಾವ ಥರ ಮಾಡಬೇಕು ಅಂತಲೂ ಹೇಳ್ತಾ ಇದ್ದೀವಿ ಹೌದಾ. ಅಷ್ಟು ಐಡಿಯಾ ಗೊತ್ತಿರಲಿ. ನೆಕ್ಸ್ಟ್ ನೋಡ್ಕೊಳ್ಳಿ 24. ಇಫ್ ಆಲ್ಫಾ ಆ್ಯಂಡ್ ಬೀಟಾ ಆರ್ ಟೂ ಡಿಫ್ರೆಂಟ್ ಕಾಂಪ್ಲೆಕ್ಸ್ ನಂಬರ್ಸ್ ವಿತ್ modulus of beta equal to 1, then modulus of beta minus alpha by 1 minus alpha bar beta is equal to ಅಂತ ಹೇಳಿದ್ದಾರೆ ಹೌದಾ. ನೋಡಿ ಯಾವ ಥರ ಮಾಡ್ಕೊತೀವಿ ಅಂತೇಳಿ ಇಲ್ಲಿ ನಿಮಗೆ modulus of beta equal to 1 ಕೊಟ್ಟಿದ್ದಾರೆ ಹೌದಾ. ಹೌದಾ given ಹೌದಾ. ನೋಡಿ modulus of ಕಾಂಪ್ಲೆಕ್ಸ್ ನಂಬರಲ್ಲಿ ಒಂದು ಇಂಪಾರ್ಟೆಂಟ್ ಹೇಳಿದ್ವಿ. ಮಾಡ್ಯುಲಸ್ ಆಫ್ ಝೆಡ್ ಸ್ಕ್ವಯರ್ನ ಏನು ಬರೀಬೋದು ನಾವು ಝೆಡ್ ಇಂಟು ಝೆಡ್ ಬಾರ್ ಅಂತ ಬರೀಬೋದು ಹೌದಾ. ಹಾಗಾದರೆ ಇಲ್ಲಿ ಮಾಡ್ಯುಲಸ್ ಆಫ್ ಬೀಟಾ ಈಕ್ವಲ್ ಟು 1 ಕೊಟ್ಟಿದ್ದಾರೆ ಅಂದರೆ ದಟ್ ಇಂಪ್ಲೈಸ್ ಮಾಡ್ಯುಲಸ್ ಆಫ್ ಬೀಟಾ ಸ್ಕ್ವಯರು ಏನಾಗುತ್ತೆ 1 ಅಥವಾ ಬೀಟಾ ಇಂಟು ಬೀಟಾ ಬಾರ್ ಇಸ್ ಈಕ್ವಲ್ ಟು 1 ಇದೆ ಹೌದಾ. ಹಾಗಾದ್ರೆ ನೋಡಿ ಇನ್ನೊಂದೇನು ಏನೇನು ಐಡಿಯಾ ಗೊತ್ತಿರಬೇಕು ಅಂತೇಳಿ ಈಗ ಹಾಗಾದ್ರೆ ಬೀಟಾನ ಏನು ಬರೀಬೋದು ಇಲ್ಲಿ 1 ಬೈ ಬೀಟಾ ಬಾರ್ ಅಂತ ಬರೀಬೋದು ಹೌದಾ. ನೆಕ್ಸ್ಟ್ ನೋಡಿ ಎರಡನೇ ಐಡಿಯಾ ಝೆಡ್ ಬಾರ್ ಹೋಲ್ ಬಾರ್ ಇಸ್ ಈಕ್ವಲ್ ಟು ಏನು ಬರೀತೀವಿ ನಾವು ಝೆಡ್ ಬರಿತೀವಿ ಹೌದಾ. ನೆಕ್ಸ್ಟ್ ನೋಡಿ ಕಾಂಜುಗೇಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸಿಂದ ಐಡಿಯಾ ಇದು. ಎರಡನೇದು ಕಾಂಜುಗೇಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸಿಂದು Z1 ಪ್ಲಸ್ Z2 ಹೋಲ್ ಬಾರ್ ಇತ್ತು ಅಂದರೆ Z1 ಬಾರ್ ಪ್ಲಸ್ Z2 ಬಾರ್ ಬರೀಬೋದು. ಥರ್ಡ್ ಒನ್ನು Z1 ಮೈನಸ್ Z2 ಹೋಲ್ ಬಾರ್ ಇಸ್ ಈಕ್ವಲ್ ಟು Z1 ಬಾರ್ ಮೈನಸ್ Z2 ಬಾರು ಈ ಥರ ಬರೀಬೋದು ತಾನೆ. ಫೋರ್ತ್ ಒನ್ನು Z1 ಇಂಟು Z2 ಹೋಲ್ ಬಾರ್ ಇಸ್ ಈಕ್ವಲ್ ಟು Z1 ಬಾರ್ ಇಂಟು Z2 ಬಾರು. ಫಿಫ್ತ್ ಒನ್ Z1 ಬೈ Z2 ಹೋಲ್ ಬಾರ್ ಇಸ್ ಈಕ್ವಲ್ ಟು Z1 ಬಾರ್ ಬೈ Z2 ಬಾರ್ ಹೌದಾ. ನೋಡಿ ಕಾಂಜುಗೇಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸಿಂದ ಐಡಿಯಾ ಗೊತ್ತಿಲ್ಲ ಈ ಥರ ಬರ್ಕೋಬೋದು ನಾವು ಇಂಪಾರ್ಟೆಂಟಲ್ಲಿ. ಹಾಗಾದರೆ ಇಷ್ಟು ಐಡಿಯಾ ಪ್ಲಸ್ ಇದನ್ನು ಅದಕ್ಕೆ ಅಪ್ಲೈ ಮಾಡಿಕೊಂಡ್ರೆ ಬರುತ್ತೆ ನೋಡಿ. ಈಗ ನಾವು ಮಾಡ್ಯುಲಸ್ ಆಫ್ ಬೀಟಾ ಮೈನಸ್ ಆಲ್ಫಾ ಡಿವೈಡೆಡ್ ಬೈ 1 ಮೈನಸ್ ಆಲ್ಫಾ ಬಾರ್ ಇಂಟು ಬೀಟಾ ಹೌದಾ ದಟ್ ಈಸ್ ಈಕ್ವಲ್ ಟು ಬೀಟಾ ಬದಲು 1 ಬೈ ಬೀಟಾ ಬಾರ್ ಬರೀಬೋದಲ್ಲ. ಬೀಟಾ ಮೈನಸ್ ಆಲ್ಫಾ ಡಿವೈಡೆಡ್ ಬೈ 1 ಮೈನಸ್ ಆಲ್ಫಾ ಬಾರ್ ಇಂಟು ಬೀಟಾ ಬದಲಿ 1 ಬೈ ಬೀಟಾ ಬಾರ್ ಬರ್ಕೊತೀನಿ. ನೋಡಿ ಬೀಟಾ ಬಾರ್ನ LCM ತೊಗೊಂಡೆ ಅಂದ್ಕೊಳ್ಳಿ ಮತ್ತು ನ್ಯೂಮರೇಟರಲ್ಲಿ ಮೈನಸ್ನ ಅಥವಾ ಹೇಗಿದೆ ಹಾಗೆ ಬರ್ಕೋಬೋದು. ಬೀಟಾ ಮೈನಸ್ ಆಲ್ಫಾ ಡಿವೈಡೆಡ್ ಬೈ ಡಿನಾಮಿನೇಟರಲ್ಲಿ ಬೀಟಾ ಬಾರ್ ಕಾಮನ್ ತೊಗೊತಾ ಇದ್ದೀನಿ. ಅವಾಗ ಇದೇನಾಯಿತು ಬೀಟಾ ಬಾರ್ ಮೈನಸ್ ಆಲ್ಫಾ ಬಾರ್ ಹೌದಾ. ಬೀಟಾ ಬಾರ್ LCM ತೊಗೊಂಡೆ ಅಂದ್ರೆ ಎಷ್ಟು ಬರುತ್ತಲ್ಲ ನೋಡಿ ನ್ಯೂಮರೇಟ್ರಿಗೆ ಬರುತ್ತೆ ಇದು ಬೀಟಾ ಬಾರ್ ಇಂಟು ಬೀಟಾ ಮೈನಸ್ ಆಲ್ಫಾ ಡಿವೈಡ್ ಬೈ ಇದನ್ನು ಬೀಟಾ ಮೈನಸ್ ಆಲ್ಫಾ ಹೋಲ್ ಬಾರ್ ಬರಿಬೋದಲ್ಲ. ನೆಕ್ಸ್ಟ್ ನೋಡಿ ಮಾಡ್ಯುಲಸ್ ಐಡಿಯಾ ಬರ್ಕೊತೀನಿ ಯಾಕಂದರೆ ಬೀಟಾ ಬಾರ್ ಮೈನಸ್ ಆಲ್ಫಾ ಬಾರ್ ಹೌದಾ. ಬೀಟಾ ಬಾರ್ ಮೈನಸ್ ಆಲ್ಫಾ ಬಾರ್ ಅಂದರೆ ಬೀಟಾ ಮೈನಸ್ ಆಲ್ಫಾ ಹೋಲ್ ಬಾರ್ ಬರಿಬೋದಲ್ಲ. ನೋಡಿ ಮಾಡ್ಯುಲಸ್ ಒಳಗೆ ಏನಂತ ಹೇಳಿದ್ವಿ ಮಾಡ್ಯುಲಸ್ ಆಫ್ Z1 ಇಂಟು Z2 ಇತ್ತಾನೆ ಮಾಡ್ಯುಲಸ್ ಆಫ್ Z1 ಇಂಟು ಮಾಡ್ಯುಲಸ್ ಆಫ್ Z2 ಅಂತ ಬರೀಬೋದು ಹೌದಾದ್ರಿಂದ ಮಾಡ್ಯುಲಸ್ ಆಫ್ ಬೀಟಾ ಬಾರ್ ಇಂಟು ಮಾಡ್ಯುಲಸ್ ಆಫ್ ಬೀಟಾ ಮೈನಸ್ ಆಲ್ಫಾ ಡಿವೈಡೆಡ್ ಬೈ ಇದನ್ನು ಮಾಡ್ಯುಲಸ್ ಆಫ್ ಬೀಟಾ ಮೈನಸ್ ಆಲ್ಫಾ ಹೋಲ್ ಬಾರ್ ಬರೀಬೋದಲ್ಲ. ನೋಡಿ ಇನ್ನೊಂದು ಏನು ಗೊತ್ತಿರಬೇಕು ಇಲ್ಲಿ ಅಂತ ಹೇಳಿದ್ರೆ ಮಾಡ್ಯುಲಸ್ ಆಫ್ Z ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ Z ಬಾರ್ ಆಗಿರುತ್ತೆ ಹೌದಾ. ನೋಡಿ ಇದನ್ನು ಐಡಿಯಾ ಗೊತ್ತಿರಬೇಕು. ಮಾಡ್ಯುಲಸ್ ಆಫ್ Z ಇಸ್ ಆಲ್ವೇಸ್ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ Z ಬಾರ್ ಬರೀಬೋದು. ಹಾಗಾದರೆ ಮಾಡ್ಯುಲಸ್ ಆಫ್ ಬೀಟಾ ಬಾರ್ನ ಏನು ಬರೀಬೋದು ನಾವು ಮಾಡ್ಯುಲಸ್ ಆಫ್ ಬೀಟಾ ಇದು ಆ್ಯಸ್ ಯೂಶುವಲ್ ಸೇಮ್ ಬರ್ಕೊತಾ ಇದ್ದೀನಿ. ಮಾಡ್ಯುಲಸ್ ಆಫ್ ಇದನ್ನು ಏನಾದ್ರು Z ಅಂದ್ಕೊಂಡೆ ಅಂದರೆ ಮಾಡ್ಯುಲಸ್ ಆಫ್ Z ಬಾರ್ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ Z ಬರೀಬೋದು ತಾನೆ. ಹಾಗಾದ್ರೆ ಮಾಡ್ಯುಲಸ್ ಆಫ್ ಬೀಟಾ ಮೈನಸ್ ಆಲ್ಫಾ ಎರಡು ಕ್ಯಾನ್ಸಲ್ ಆಯಿತು. ಮಾಡ್ಯುಲಸ್ ಆಫ್ ಬೀಟಾ ಅಂದರೆ ವ್ಯಾಲ್ಯೂ ಏನು ಬರುತ್ತೆ 1 ಯಾಕಂದರೆ ಕೊಟ್ಟಿದ್ದಾರಲ್ಲ. ಮಾಡ್ಯುಲಸ್ ಆಫ್ ಬೀಟಾ ಅಂದರೆ 1 ಕೊಟ್ಟಿದ್ದಾರೆ ಆಪ್ಷನ್ 2 ಬರುತ್ತೆ ಅಷ್ಟೇ ಹೌದಾ. ಅಂದರೆ ಐಡಿಯಾ ಗೊತ್ತಿಲ್ಲ ನಿಮಗೆ ಇಲ್ಲಿ ಇಂಪಾರ್ಟೆಂಟು ಎಷ್ಟೊಂದು ಕಾನ್ಸೆಪ್ಟ್ಸ್ ಯೂಸ್ ಮಾಡಿದ್ದೀವಿ
ಪ್ರಾಬ್ಲಮಲ್ಲಿ. ಫಸ್ಟು ಮಾಡ್ಲಸ್ ಆಫ್ ಬೀಟಾ ಸ್ಕ್ವೇರ್ ಈಕ್ವಲ್ ಟು 1 ಇತ್ತು, ಇದನ್ನು ಬೀಟಾ ಇಂಟು ಬೀಟಾ ಬಾರ್ ಬರ್ಕೊಂಡ್ವಿ, ಹೌದಾ? ಇಲ್ಲಿ ನೋಡಿ ಬೀಟಾ ಬದಲಿ 1/ಬೀಟಾ ಬಾರ್ ಬರಿತಾ ಇದ್ವಿ. ನೆಕ್ಸ್ಟ್ ಎಲ್ ಸಿ ಎಮ್ ತೊಗೊಂಡು ಸಿಂಪ್ಲಿಫೈ ಮಾಡೋದಕ್ಕೆ. ನೆಕ್ಸ್ಟ್ ಇದೊಂದು ಯೂಸ್ ಮಾಡಿದ್ವಿ ಇಲ್ಲಿ, ಅದ ಬೀಟಾ ಬಾರ್ ಮೈನಸ್ ಆಲ್ಫಾ ಬಾರ್ನ ಬೀಟಾ ಮೈನಸ್ ಆಲ್ಫಾ ಹೋಲ್ ಬಾರ್ ಬರ್ಕೊಂಡ್ವಿ. ನೆಕ್ಸ್ಟ್ ಇದನ್ನು ಯೂಸ್ ಮಾಡಿದ್ವಿ, ಮಾಡ್ಲಸ್ ಆಫ್ ಝೆಡ್ ಇಸ್ ಈಕ್ವಲ್ ಟು ಮಾಡ್ಲಸ್ ಆಫ್ ಝೆಡ್ ಬಾರ್ ಯೂಸ್ ಮಾಡ್ಕೊಂಡಿದ್ದಕ್ಕೆ ಸಿಂಪ್ಲಿಫೈ ಆಯಿತು, ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 25. If xr is equal to cos of pi by 2r plus I into sin of pi by 2r, then ಅಂತ ಹೇಳಿದ್ದಾರೆ, ಹೌದಾ? ಈಸಿ ಇದೆ. x1 ಇಂಟು x2 ಇಂಟು x3 ಅಪ್ ಟು ಇನ್ಫಿನಿಟಿ, ಹೌದಾ? ಅಂದರೆ ಇಲ್ಲಿ ಇದನ್ನು ಕೊಟ್ಟಿದ್ದಾರಲ್ಲ ಗಿವನ್, ಇನ್ನೀಗ ಬರಿಬೋದಲ್ಲ, xr is equal to sis pi by 2 power r. ನಮಗೆ ಒಂದು ಇಂಪಾರ್ಟೆಂಟ್ ಫಾರ್ಮುಲಾ ಹೇಳಿದ್ವಿ ಪ್ರೀವಿಯಸ್ ಕ್ಲಾಸಲ್ಲಿ, ಸಿಸ್ ತೀಟಾ 1 ಇಂಟು ಸಿಸ್ ತೀಟಾ 2 ಇತ್ತು ಅಂದರೆ ಸಿಸ್ ಆಫ್ ತೀಟಾ 1 ಪ್ಲಸ್ ತೀಟಾ 2 ಬರಿಬೋದು. ಅಂದರೆ ಮಲ್ಟಿಪ್ಲಿಕೇಶನ್ ಇತ್ತು ಅಂದರೆ ಆ್ಯಂಗಲ್ಸ್ ಏನಾಗ್ಬಿಡುತ್ತೆ, ಸಮ್ ಆಗುತ್ತೆ, ಹೌದಾ? ಅದಕ್ಕೆ ಅಲ್ಲಿ ಆ್ಯಂಪ್ಲಿಟ್ಯೂಡ್ ಆಫ್ Z1 ಇಂಟು Z2 ಇತ್ತು ಅಂದರೆ ಆ್ಯಂಪ್ಲಿಟ್ಯೂಡ್ ಆಫ್ Z1 ಪ್ಲಸ್ ಆ್ಯಂಪ್ಲಿಟ್ಯೂಡ್ ಆಫ್ Z2 ಬರೀತೀವಲ್ಲ, ಆ ಥರ ಇದು. ಹಾಗಾಗಿ ಇಲ್ಲಿ ಏನು ಕೊಟ್ಟಿರೋದು ನಾವು, x1 ಇಂಟು x2 ಇಂಟು x3 ಅಪ್ ಟು ಇನ್ಫಿನಿಟಿ ತಾನೆ, ಹೌದಾ? ಹಾಗೆ ಏನು ಬರಿಬೋದು, ಸಿಸ್ ಆಫ್ ಆರಿಗೆ 1 ಬರ್ಕೊಂಡ್ರೆ ಸಿಸ್ ಪೈ ಬೈ 2 ಇಂಟು ಸಿಸ್ ಪೈ ಬೈ 2 ಸ್ಕ್ವೇರ್ ಇಂಟು ಸಿಸ್ ಪೈ ಬೈ 2 ಕ್ಯೂಬ್ ಅಪ್ ಟು ಇನ್ಫಿನಿಟಿ ಬರುತ್ತೆ, ಹೌದಾ? ಮಲ್ಟಿಪ್ಲಿಕೇಶನ್ ಇತ್ತು ನಾ ಆ್ಯಂಗಲ್ ಏನಾಗುತ್ತೆ ಅಲ್ಲಿ ಸಮ್ ಆಗಿಬಿಡುತ್ತಲ್ಲ, ಹಾಗಾಗಿ ಸಿಸ್ ಆಫ್ ಪೈ ಬೈ 2 ಪ್ಲಸ್ ಪೈ ಬೈ 2 ಸ್ಕ್ವೇರ್ ಪ್ಲಸ್ ಪೈ ಬೈ 2 ಕ್ಯೂಬ್ ಅಪ್ ಟು ಇನ್ಫಿನಿಟಿ, ಹೌದಾ? ನೋಡಿದಲ್ಲಿ ದಟ್ ಈಸ್ ಈಕ್ವಲ್ ಟು ಸಿಸ್ ಆಫ್, ಇದು ಯಾವುದ್ರೊಳಗಿದೆ ಅಂದರೆ ನಮಗೆ ಜಿ ಪಿ ಎಲ್ ಇದೆ ಅಲ್ಲ, ಪೈ ಬೈ 2 ಪ್ಲಸ್ ಪೈ ಬೈ 2 ಸ್ಕ್ವೇರ್ ಪ್ಲಸ್ ಪೈ ಬೈ 2 ಕ್ಯೂಬ್ ಈ ಥರದ ಜಿ ಪಿ ಎಲ್ ಇದೆ. ಜಿ ಪಿ ಎಲ್ ಎಸ್ ಇನ್ಫಿನಿಟಿ ಅಂದರೆ ಫಾರ್ಮುಲಾ ಏನು ಗೊತ್ತಿರೋದು, ಎ ಡಿವೈಡೆಡ್ ಬೈ 1 ಮೈನಸ್ ಆರ್. ಎ ಅಂದರೆ ಫಸ್ಟ್ ಟರ್ಮ್ ಅಲ್ಲ, ಫಸ್ಟ್ ಟರ್ಮ್ ಈಸ್ ಪೈ ಬೈ 2 ಡಿವೈಡೆಡ್ ಬೈ 1 ಮೈನಸ್, ನೋಡಿ ಆರ್ ಅಂದರೆ ಪೈ ಬೈ 2 ಸ್ಕ್ವೇರ್ ಬೈ ಪೈ ಬೈ 2, ಏನು ಬರ್ಬೋದು, ಪೈ ಬೈ 2 ಸ್ಕ್ವೇರ್ ಬೈ ಪೈ ಬೈ 2, ಪೈ ಕ್ಯಾನ್ಸಲು 1 2 ಕ್ಯಾನ್ಸಲ್ ಆಗುತ್ತೆ, ಹೌದಾ? 1/2 ಬರುತ್ತಲ್ಲ, ಆರು ಹಾಫು, ಅಂದರೆ ಸಿಸ್ ಆಫ್ ಪೈ ಬೈ 2 ಬೈ 1 ಮೈನಸ್ ಹಾಫ್ ಅಂದರೆ ಹಾಫ್ ಬರುತ್ತೆ, 2 ಕ್ಯಾನ್ಸಲ್ ಆಗಿದ್ದು ಸಿಸ್ ಪೈ ಬರ್ತದೆ, ಹೌದಾ? ಸಿಸ್ ಪೈನ ಹೇಗೆ ಬರ್ಕೊತೀವಿ ನಾವು, ಕಾಸ್ ಪೈ ಪ್ಲಸ್ ಐ ಸೈನ್ ಪೈ, ಕಾಸ್ ಪೈ ಅಂದರೆ ವ್ಯಾಲ್ಯೂ -1 ಪ್ಲಸ್ ಐ ಇಂಟು 0 ಅಂದರೆ -1, ಫಸ್ಟ್ ಒಂದು ಬರುತ್ತೆ ಅಷ್ಟೇ, ಹೌದಾ? ಇದಿದೆ ಅಲ್ಲಿ ನಮಗೆ. ಇಲ್ಲಿ ಏನು ಗೊತ್ತಿರಬೇಕು ಅಂದರೆ ಆ್ಯಂಪ್ಲಿಟ್ಯೂಡ್ ಆಫ್ Z1 ಇಂಟು ಆ್ಯಂಪ್ಲಿಟ್ಯೂಡ್ ಆಫ್ Z2 ಅಂದರೆ ಆ್ಯಂಪ್ಲಿಟ್ಯೂಡ್ ಆಫ್ Z1 ಪ್ಲಸ್ Z2 ಬೈತೀವಲ್ಲ, ಆ ಐಡಿಯಾ ಯೂಸ್ ಮಾಡಿದ್ವಿ ಅಷ್ಟೇ. ಅಂದರೆ ಆ್ಯಂಗಲ್ನ ಆ್ಯಡ್ ಮಾಡೋದು, ಪ್ಲಸ್ ಎಸ್ ಇನ್ಫಿನಿಟಿ ಫಾರ್ಮುಲಾ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಿದ್ವಿ, ಹೌದಾ? ನೆಕ್ಸ್ಟು ದ ಸೊಲ್ಯೂಷನ್ ಆಫ್ mod z ಮೈನಸ್ z ಪ್ಲಸ್ 1 ಪ್ಲಸ್ 2i ಈಸ್ ಅಂತ ಹೇಳಿದ್ದಾರೆ, ಹೌದಾ? ನೋಡಿ ಇದಕ್ಕೆ ಒಂದು ಆನ್ಸರ್ ಟು ಕ್ವಶನ್ ಹೋಗ್ಬೋದು ಅಥವಾ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಬರ್ತದೆ. ನೋಡಿ ಈ ಥರ ಸಿಂಪ್ಲಿಫೈ ಮಾಡ್ಕೋಬೇಕು ಅಂದರೆ ಲೆಟ್ z ಈಸ್ ಈಕ್ವಲ್ ಟು x ಪ್ಲಸ್ ಐ ವೈ ಅಂತ ತೊಗೊತೀನಿ. ಅಂದರೆ ಮಾಡ್ಲಸ್ ಆಫ್ z ಏನಾಗ್ಬಿಡುತ್ತೆ ಅಂದರೆ ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಯಿತು, ಹೌದಾ? ಹಾಗಾದ್ರೆ ಅಲ್ಲಿ ಏನು ಕೊಟ್ಟಾಗಾಯಿತು, ಗಿವನ್ mod z ಮೈನಸ್ z ಈಸ್ ಈಕ್ವಲ್ ಟು 1 ಪ್ಲಸ್ 2i, ಹೌದಾ? ಮಾಡ್ಲಸ್ ಆಫ್ z ಅಂದರೆ ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಆಫ್ z ಅಂದರೆ ಮೈನಸ್ ಎಕ್ಸ್ ಮೈನಸ್ ಐ ವೈ ಇಸ್ ಈಕ್ವಲ್ ಟು 1 ಪ್ಲಸ್ 2i, ಹೌದಾ? ನೋಡಿ ಈಕ್ವೈಡಿಂಗ್ ದ ರಿಯಲ್ ಪಾರ್ಟ್ ಮಾಡಿದ್ವಿ ಅಂದರೆ ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 1 ಇದೆ. ಈಕ್ವೈಡಿಂಗ್ ದ ಇಮ್ಯಾಜಿನರಿ ಪಾರ್ಟ್ ಮಾಡಿದೆ ಅಂದರೆ ನೋಡಿ y ಇಸ್ ಈಕ್ವಲ್ ಟು ಏನು ಬರುತ್ತೆ ಅಂದರೆ -2 ಬರುತ್ತೆ. ಯಾಕಂದರೆ ಇಲ್ಲಿ -y ಈಕ್ವಲ್ ಟು 2 ಆಗುತ್ತೆ, -y ಯಾಕಂದರೆ i ಕೋಎಫಿಷಿಯೆಂಟ್ ನೋಡಿ
ಮೈನಸ್ ವೈ ಇಲ್ಲಿ ಐ ಕೋಎಫಿಷಿಯಂಟ್ 2 ಮೈನಸ್ ವೈ ಇಸ್ ಈಕ್ವಲ್ ಟು ಆರ್ ವೈ ಇಸ್ ಈಕ್ವಲ್ ಟು -2 ಬರುತ್ತೆ ಹೌದಾ ನೋಡಿ ಒಂದು ವ್ಯಾಲ್ಯೂ ಅಂತ ಗೊತ್ತಾಯ್ತು y ಈಕ್ವಲ್ ಟು -2 ಬರುತ್ತೆ ನೋಡಿ ಅದನ್ನೇ ನೋಡ್ಕೊಂಬಿಟ್ಟು ಇದು ಬರುತ್ತೆ ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿ y ಈಕ್ವಲ್ ಟು +2 ಇದೆ ಇಲ್ಲಿ -3/2 ಇದೆ ಇಲ್ಲಿ +3/2 ಇದೆ ಇಲ್ಲಿ ಒಂದೇ ಒಂದು -2 ಇರೋದು ಹೌದಾ ಈಗ ಬಂದರೆ ಆನ್ಸರ್ ಸೆಕೆಂಡ್ ಒಂದು ಬರುತ್ತೆ ನೋಡಿ ಎಕ್ಸು ಕ್ಯಾಲ್ಕುಲೇಟ್ ಮಾಡ್ಬೋದು y ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡೆ ಅಂದ್ರೆ ಏನು ಬರ್ತೀನಿ √(x²+4 - x is equal to 1 ಹೌದಾ ನೋಡಿ ವೆರಿಫೈ ಮಾಡ್ಕೋಬೋದು ಎಕ್ಸಿಗೆ 3/2 ಬರ್ಕೊಳ್ಳಿ ಸಿಂಪ್ಲಿಫೈ ಆಗ್ಬೋದು ಹೌದಾ ಅಲ್ವಾ ಈ ಎಕ್ಸ್ನ ಈ ಕಡೆ ತೊಗೊಂಬಿಟ್ಟು ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡಬೇಕು ಅಂದರೆ √(x²+4 is equal to 1 + x ಇದನ್ನು ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡಿದೆ ಅಂದರೆ ರೂಟು ಸ್ಕ್ವೇರು ಕ್ಯಾನ್ಸಲ್ ಆಗಿ x²+4 is equal to ಇದು 1 + x ಹೋಲ್ ಸ್ಕ್ವೇರ್ ಆಗುತ್ತಲ್ಲ 1 + x ಹೋಲ್ ಸ್ಕ್ವೇರ್ ಅಂದರೆ 1 + x² + 2x ನೋಡಿ x² ಕ್ಯಾನ್ಸಲ್ ಆಯಿತು 1 ಈ ಕಡೆ ತೊಗೊಂಡೆ ಅಂದರೆ 4 - 1 is equal to 2x that implies x is equal to 4 - 1 ಅಂದರೆ 3/2 ಬರ್ತದೆ x equal to 3/2 ಇದೆ ಎರಡೂ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ x is equal to 3/2 y is equal to -2 ಇಷ್ಟು ಬರುತ್ತೆ ಕಾಂಪ್ಲೆಕ್ಸ್ ನಂಬರ್ ಹೌದಾ ನೋಡಿ ಈ ಥರ ಸಿಂಪ್ಲಿಫೈ ಮಾಡ್ಬೋದು ಅಥವಾ ಆನ್ಸರ್ ಟು ಕ್ವಶನ್ನು ಟ್ರೈ ಮಾಡ್ಬೋದು ಅಂದರೆ ಮಾಡ್ಲಸ್ ಕ್ಯಾಲ್ಕುಲೇಟ್ ಮಾಡಿಕೊಂಡು -z 4 ಮಾಡಬೇಕಾಗತ್ತೆ ಲೆಂತಿ ಆಗಿಬಿಡುತ್ತೆ ಅದ್ರ ಬದಲು ಇದು ಈಸಿಯಾಗಿ ಬಂದ್ಬಿಡುತ್ತೆ ಹೌದಾ ಆಯ್ತಲ್ಲ ನೆಕ್ಸ್ಟ್ ಒನ್ ಪ್ರಾಬ್ಲಮ್ ನಂಬರ್ 27 if √x plus 1/√x is equal to 2 cos theta then x power 6 plus 1/x power -6 is equal to ಹೌದಾ ನೋಡಿ ಒಂದು ಇಂಪಾರ್ಟೆಂಟ್ ಹೇಳಿದ್ವಿ ನಾವು ಇದು ಗೊತ್ತಿರಬೇಕು x plus 1/x is equal to 2 cos alpha ಇತ್ತು ಅಂದರೆ ದಟ್ ಇಂಪ್ಲೈಸ್ x power n plus 1/x power n ಏನಾಗಿರುತ್ತೆ 2 cos n alpha ಅಂತ ಹೇಳಿದ್ವಿ ಹೌದಾ ನೋಡಿ ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕಿಲ್ಲಿ ಮತ್ತು ಎಕ್ಸ್ ಏನಾಗಿರುತ್ತೆ ಅಂದರೆ ಸಿಸ್ ಆಲ್ಫಾ ಆಗಿರ್ತದೆ ಹೌದಾ ನೋಡಿ ಐಡಿಯಾ ಗೊತ್ತಿತ್ತು ಅಂದರೆ ಈಸಿಯಾಗಿ ಮಾಡ್ಕೋಬೋದು ನಾವು ಹಾಗೆ ಇಲ್ಲಿ ಕೊಟ್ಟಿರೋದೇನು ನೋಡಿ x plus 1/x ಕೊಟ್ಟಿಲ್ಲ ಇಲ್ಲಿ ಅದಕ್ಕೆ ಕೇರ್ಫುಲ್ಲಾಗಿ ಬರ್ಕೋಬೇಕು √x plus 1/√x ಕೊಟ್ಟಿದ್ದಾರೆ ಅಂದರೆ x power half plus 1/x power half is equal to 2 cos theta ಕೊಟ್ಟಿದ್ದಾರೆ ಹೌದಾ ಹಾಗೆ ನೋಡಿ ಇದ್ರ ಪ್ರಕಾರ ನೋಡಿಕೊಂಡೆ ಅಂದರೆ x plus 1/x is equal to 2 cos alpha x power n plus 1/x power n ಏನಾಗಿದೆ 2 cos n alpha n ಇಲ್ಲಿ ಬರಬೇಕಿತ್ತು ತಾನೆ ಹಾಗೆ ಇಲ್ಲಿ ಹಾಫ್ ಇದೆ ಅಂದರೆ ಇದೇನಾಗಬೇಕಿತ್ತು 2 cos half alpha ಆಗಬೇಕಿತ್ತು ಹೌದಾ ಹಾಗೆ ಕಂಪೇರ್ ಮಾಡಿದೆ ಅಂದರೆ ಇಲ್ಲಿ ಏನು ಬರುತ್ತೆ θ is equal to α/2 ಅಂದರೆ α is equal to 2θ ಬರ್ತದೆ ಹೌದಾ ಈಗ ನೋಡಿ ಡೈರೆಕ್ಟ್ ಬರ್ಕೊತೀನಿ ಇಲ್ಲಿ ಏನು ಕೇಳಿರೋದು x power 6 ಪ್ಲಸ್ ಅದು x power -6ನ 1/x power 6 ಬರೀಬೋದು ತಾನೆ ಐಡಿಯಾ ಯೂಸ್ ಮಾಡ್ಕೊಂಡದ್ದು ಇದೇನಾಗುತ್ತೆ 2 cos n alpha ಅಂದರೆ 6 alpha ಬರೀಬೋದಲ್ಲ ಆಲ್ಫಾ ಅಂದರೆ 2θ ಇದೆ ಅದಕ್ಕೆ 2 cos 6 into 2θ ಅಂದರೆ 2 cos 12θ ಬರುತ್ತೆ ಹೌದಾ ಅದರ ಆನ್ಸರು ಫಸ್ಟ್ ಒಂದು ಬರುತ್ತೆ ನೋಡಿ ಇಲ್ಲಿ ಐಡಿಯಾ ಗೊತ್ತಾಗಬೇಕಿಲ್ಲಿ ಇಲ್ಲಿ ಕೊಟ್ಟಿರೋ ಈ ಕಂಡೀಷನ್ ಮೇಲೆ ಪ್ರಾಬ್ಲಮ್ ಡಿಪೆಂಡ್ ಆಗುತ್ತೆ ಹೌದಾ ಕಂಡೀಷನ್ ಏನು ಡೈರೆಕ್ಟಾಗಿ x plus 1/x is equal to 2 cos θ ಕೊಟ್ಟಿದ್ದು ಅಂದರೆ ಇದನ್ನು ಡೈರೆಕ್ಟಾಗಿ 2 cos 6θ ಬರೆದ್ಬಿಡ್ಬೋದಿತ್ತು ಆದರೆ ಇಲ್ಲಿ ಎಕ್ಸ್ ಇಲ್ಲ ಇಲ್ಲಿ ಏನಿರೋದು ಇಲ್ಲಿ √x ಇದೆ ಅದಕ್ಕೆ ನಾವು ಫಸ್ಟ್ ಕಂಡೀಷನ್ ಇದನ್ನು ಬರ್ಕೊಂಡ್ವಿ ಹೌದಾ x plus 1/x is equal to 2 cos alpha ತೊಗೊಂಡಿದ್ದೀವಿ ಹಾಗಾದರೆ √x plus 1/√x ಅಂದರೆ x power half plus 1/x power half ಏನಾಗಬೇಕು 2 cos α/2 ಆಗಬೇಕು ಹೌದಾ ಅದೇ ಅದನ್ನು 2 cos θ ಅಂದ್ಕೊಟ್ಟಿದ್ದಾರೆ ಕಂಪೇರ್ ಮಾಡಿದ್ಮೇಲೆ θ ಇರೋ ಪ್ಲೇಸಲ್ಲಿ ಹಾಫ್ ಆಲ್ಫಾ ಇದೆ ಸಿಂಪ್ಲಿಫೈ ಮಾಡಿದ್ರೆ ಆಲ್ಫಾ 2θ ಬಂತು ನೆಕ್ಸ್ಟ್ x power 6 plus 1/x power 6 ಅಂದರೆ ಇದ್ರ ಪ್ರಕಾರ ಏನಾಗಬೇಕು 2 cos n alpha ಅಂದರೆ 2 cos 6 alpha ರಿಪ್ಲೇಸ್ α/2θ ಅಲ್ಲ ಹೌದಾ 2 cos 12θ ಬರುತ್ತೆ ಅಷ್ಟೇ ಹೌದಾ ನೆಕ್ಸ್ಟ್ ಒನ್ the complex number z is equal to x plus 3y which satisfies the equation modulus of z minus 3 by modulus of z plus 2 is equal to 1 lie on ಅಂತ ಹೇಳಿದ್ದಾರೆ ಹೌದಾ ನೋಡಿ ಇಲ್ಲಿ ಇಂಪಾರ್ಟೆಂಟ್ ನಮಗೆ ಎಷ್ಟೊಂದು ಐಡಿಯಾ ಗೊತ್ತಿರಬೇಕು ಇಲ್ಲಿ ನೋಡಿ ಇದನ್ನು ಸಿಂಪ್ಲಿಫೈ ಮಾಡ್ಕೋಬೋದು ಇಲ್ಲ ಇದೇನಾಗುತ್ತೆ ಅಂತೇಳಿ ಗೊತ್ತಾಗುತ್ತೆ ಇಲ್ಲಿ
ನೋಡ್ಕೊಳ್ಳಿ ಫಸ್ಟಲ್ಲಿ ಲೆಟ್ ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ ಅಂತ ಬರ್ಕೊಂಡೆ ಅಂದರೆ ಅಲ್ಲಿ ಏನು ಕೊಟ್ಟಿರೋದು ಗಿವನ್ ಮಾಡ್ಯುಲಸ್ ಆಫ್ ಝೆಡ್ ಮೈನಸ್ 3 ಬೈ ಝೆಡ್ ಪ್ಲಸ್ 2 ಇಸ್ ಈಕ್ವಲ್ ಟು 1 ಹೌದಾ. ಇದನ್ನು ಝೆಡ್ ಬಲ್ಲಿ ಎಕ್ಸ್ ಪ್ಲಸ್ ಐ ವೈ ಬರ್ಕೊಂಡೆ ಅಂದರೆ ಎಕ್ಸ್ ಪ್ಲಸ್ ಐ ವೈ ಮೈನಸ್ 3 ಬೈ ಎಕ್ಸ್ ಪ್ಲಸ್ ಐ ವೈ ಪ್ಲಸ್ 2 ಇಸ್ ಈಕ್ವಲ್ ಟು 1 ಅಲ್ಲ. ನೋಡಿ ಎಕ್ಸ್ ಮೈನಸ್ 3 ಬರ್ಕೊತೀನಿ, ಎಕ್ಸ್ ಮೈನಸ್ 3 ಪ್ಲಸ್ ಐ ವೈ ಡಿವೈಡೆಡ್ ಬೈ ರಿಯಲ್ ಪಾರ್ಟ್ ಇಮ್ಯಾಜಿನರಿ ಪಾರ್ಟ್ನ ಸಪ್ರೇಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಎಕ್ಸ್ ಪ್ಲಸ್ 2 ಪ್ಲಸ್ ಐ ವೈ ಇಸ್ ಈಕ್ವಲ್ ಟು 1 ಹೌದಾ. ನೋಡಿ ಎರಡೂ ಮಾಡ್ಯುಲಸ್ ತೊಗೊಂಡ್ವಿ ಅಂದರೆ ನೀವು ಬರೀಬೋದಲ್ಲ, ರೂಟ್ ಆಫ್ ಎಕ್ಸ್ ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ ರೂಟ್ ಆಫ್ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು 1 ಹೌದಾ. ನೋಡಿ ಇದನ್ನು ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿಕೊಂಡೆ ಅಂದರೆ ಎಕ್ಸ್ ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಡಿವೈಡ್ ಬೈ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಬಂತು. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊತೀನಿ, ಅವಾಗ ಇಲ್ಲಿ ಏನು ಬರ್ಬೋದು, ಎಕ್ಸ್ ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರು ವೈ ಸ್ಕ್ವೇರು ಕ್ಯಾನ್ಸಲ್ ಆಗ್ತಲ್ಲ. ಇನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಂಡೆ ಅಂದ್ರೆ ಇಲ್ಲಿ ಏನು ಬರ್ಬೋದು, ಈಗ ದಟ್ ಇಂಪ್ಲೈಸ್ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ವಿ. ಎಕ್ಸ್ ಮೈನಸ್ 3 ಹೋಲ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 9 ಮೈನಸ್ 3 2 6x ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಪ್ಲಸ್ 4x ಎಕ್ಸ್ ಸ್ಕ್ವೇರು ಕ್ಯಾನ್ಸಲ್ ಆಯಿತು. ಮೈನಸ್ 6xನ ಆರ್ ಎಚ್ ಎಸ್ಸಿಗೆ 4ನ ಎಲ್ ಎಚ್ ಎಸ್ಸಿಗೆ ತೊಗೊಂಡ್ವಿ ಅಂದರೆ 9 ಮೈನಸ್ 4 ಇಸ್ ಈಕ್ವಲ್ ಟು 4x ಪ್ಲಸ್ 6x ದಟ್ ಇಂಪ್ಲೈಸ್ 9 minus 4 value 5 is equal to 10x. Dividing by 5 1 is equal to 2x. ಅಥವಾ x is equal to half or 2x is equal to 1 ಬರುತ್ತೆ. 2x is equal to 1 ಅಂದರೆ ಸ್ಟ್ರೈಟ್ ಲೈನ್ ಅಲ್ಲ, therefore it is a straight line. 2x is equal to 1 ಬರ್ತದೆ ಹೌದಾ. ಅದು ಸ್ಟ್ರೈಟ್ ಲೈನ್ ಪ್ಯಾರಲಲ್ ಟು y ಆಕ್ಸಿಸ್ ಬರುತ್ತೆ ಹೌದಾ. x is equal to half ಅಂದರೆ ಈ ಥರ ಬರುತ್ತೆ ಅಲ್ಲಿ ಹೌದಾ. ನೋಡಿ ಐಡಿಯಾ ಗೊತ್ತಿರಬೇಕು ನಮಗೇನು ಆಯ್ತಲ್ಲ. ನೋಡಿ ಜೊತೆಗೆ ಇದು ಜನರಲ್ ಮೆಥಡಲ್ಲಿ ಮಾಡ್ಕೊಂಡು ಹೋಗಿದ್ವಿ. ಜನರಲ್ ಮೆಥಡಲ್ಲಿ ಮಾಡ್ಕೋಬೇಕು ಅಂದರೆ ಝೆಡ್ ಬದಲಿ ಏನು ತೊಗೋಬೇಕು ನಾವು, ಎಕ್ಸ್ ಪ್ಲಸ್ ಐ ವೈ ಅಂತ ತೊಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು ಹೌದಾ. ಆದರೂ ನೋಡಿ ಇಲ್ಲಿ ಇನ್ನು ಏನೇನು ಐಡಿಯಾ ಗೊತ್ತಿರಲಿ ಅಂತೇಳಿ ಡೈರೆಕ್ಟ್ ಬರೆಯೋದಕ್ಕೆ ಸಿನಾಪ್ಸಿಸಲ್ಲೂ ಇದೆ ಐಡಿಯಾಸ್ ಗೊತ್ತಿರಬೇಕು. ಅಟ್ಲೀಸ್ಟ್ ನಮಗೆ ಇಷ್ಟಂತೂ ಗೊತ್ತಿರಬೇಕು ನೋಡಿ. ಫಸ್ಟ್ ಒನ್, ಮಾಡ್ಯುಲಸ್ ಆಫ್ ಝೆಡ್ ಮೈನಸ್ Z1 ಇಸ್ ಈಕ್ವಲ್ ಟು R. ನೋಡಿ ಮಾಡ್ಯುಲಸ್ ಆಫ್ ಝೆಡ್ ಮೈನಸ್ Z1 ಇಸ್ ಈಕ್ವಲ್ ಟು R ಹೌದಾ. ಇದು ಯಾವಾಗಲೂ ಏನಾಗಿರುತ್ತೆ ಅಂದರೆ ಈಸ್ ಅ circle with center Z1 and radius R. ಇದು ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು. ಮಾಡ್ಯುಲಸ್ ಆಫ್ Z ಮೈನಸ್ Z1 ಇಸ್ ಈಕ್ವಲ್ ಟು R ಇಸ್ ಅ ಸರ್ಕಲ್ ವಿತ್ ಸೆಂಟರ್ Z1 ಆ್ಯಂಡ್ ರೇಡಿಯಸ್ ಈಸ್ R ಆಗಿರುತ್ತೆ ಆಯ್ತಲ್ಲ. ನೋಡಿ ಇದು ಇಂಪಾರ್ಟೆಂಟ್ ನಮಗೆ. ಸೆಕೆಂಡ್ ಒಂದು ನೋಡಿ, ಮಾಡ್ಯುಲಸ್ ಆಫ್ Z ಮೈನಸ್ Z1 ಬೈ Z ಮೈನಸ್ Z2 ಇಸ್ ಈಕ್ವಲ್ ಟು K. ನೋಡಿ ಈ ಫಾರ್ಮೆಟಲ್ಲಿದೆ ಅಲ್ಲಿ ಇಸ್ ಈಕ್ವಲ್ ಟು K. ನೋಡಿ ಇದು ಎಷ್ಟೊಂದೊಂದು ರೆಪ್ರೆಸೆಂಟ್ ಮಾಡುತ್ತೆ, K ಮೇಲೆ ಡಿಪೆಂಡ್ ಆಗುತ್ತೆ ನಮಗೆ ಇಲ್ಲಿ. ನೋಡಿ ಅದ್ರಲ್ಲಿ ಫಸ್ಟ್ ಒನ್, ಇಫ್ K ಈಕ್ವಲ್ ಟು 1 ಆಯಿತು ಅಂದರೆ ದೆನ್ ಲೋಕಸ್ ಈಸ್ ಅ ಸ್ಟ್ರೇಟ್ ಲೈನ್ ಅಂತ ತೊಗೊತೀನಿ ಹೌದಾ. ಅಂದರೆ ಅವಾಗ ಇದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಸ್ಟ್ರೇಟ್ ಲೈನ್ನ. ಸೆಕೆಂಡ್ ಒನ್, ಇಫ್ K ನಾಟ್ ಈಕ್ವಲ್ ಟು 1 ಆಯಿತು ಅಂದರೆ ದೆನ್ ಲೋಕಸ್ ಈಸ್ ಅ ಸರ್ಕಲ್ ಆಗುತ್ತೆ. ಥರ್ಡ್ ಒನ್,
ನೋಡಿ ಇದು ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು. ಇಫ್ Z1 and Z2 are ಪ್ಯೂರ್ಲಿ ರಿಯಲ್ ಆಗಿತ್ತು ಅಂದರೆ ದೆನ್ ಲೋಕಸ್ ಈಸ್ ಎ ಸ್ಟ್ರೇಟ್ ಲೈನ್ ಪ್ಯಾರಲಲ್ ಟು ವೈ ಆ್ಯಕ್ಸಿಸ್ ಅಂತ ಹೇಳ್ತೀವಿ. ಅಂದರೆ ಈ ಫಾರ್ಮ್ಯಾಟಲ್ಲಿ ಬರ್ಬೋದು. ಎಕ್ಸ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ನೋಡ್ಕೊಳ್ಳಿ, Z1 and Z2 ಆರ್ ಪ್ಯೂರ್ಲಿ ರಿಯಲ್ ನಂಬರ್ ಅಂತ ಹೇಳಿದ್ರೆ ಇದು ಮೀನಿಂಗ್ ಏನಪ್ಪ ಅಂತ ಹೇಳಿದ್ರೆ, ಪ್ಯೂರ್ಲಿ ರಿಯಲ್ ಅಂತ ಹೇಳಿದ್ರೆ ಇಮ್ಯಾಜಿನರಿ ಪಾರ್ಟ್ ಈಸ್ ಝೀರೋ. ಇಮ್ಯಾಜಿನರಿ ಪಾರ್ಟ್ ಈಸ್ ಝೀರೋ. ಹೌದಾ? ಇಲ್ಲಿ ನೋಡ್ಕೊಳ್ಳಿ, ಐ ಅನ್ನೋದಿಲ್ಲ ತಾನೆ. Z1 and Z2 ಆರ್ ಪ್ಯೂರ್ಲಿ ರಿಯಲ್. ಪ್ಯೂರ್ಲಿ ರಿಯಲ್ ಆಯಿತು ಅಂದರೆ ದೆನ್ ಲೋಕಸ್ ಇಸ್ ಅ ಸ್ಟ್ರೇಟ್ ಲೈನ್ ಪ್ಯಾರಲಲ್ ಟು ವೈ ಆ್ಯಕ್ಸಿಸ್. ಪ್ಯಾರಲಲ್ ಟು ವೈ ಆ್ಯಕ್ಸಿಸ್ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಥರ ಬರುತ್ತೆ. ಸರ್ಕಲ್ಲು ಅಲ್ಲ, ಎಲಿಪ್ಸು ಅಲ್ಲ, 2y ಈಕ್ವಲ್ ಟು ಕಾನ್ಸ್ಟೆಂಟ್ 1 ಅಂತ ಕೊಟ್ಟಿದ್ದಾರೆ, ಅದು ಬರಲ್ಲ. ಯಾಕಂದರೆ ಇದು ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸಿಸ್ ಆಗುತ್ತೆ. ಇದು ಪ್ಯಾರಲಲ್ ಟು ವೈ ಆ್ಯಕ್ಸಿಸ್ ಇರೋದೇ ಒಂದು, ಡೈರೆಕ್ಟಾಗಿ ಬರೀಬೋದು. ಹೌದಾ? ಇದೊಂದು ಇದು ಗೊತ್ತಿತ್ತು ಅಂದರೆ ಡೈರೆಕ್ಟ್ ಬರೀಬೋದು. ನೆಕ್ಸ್ಟ್ ಫೋರ್ತ್ ಒನ್, ಇಫ್ Z1 and Z2 ಆರ್ ಪ್ಯೂರ್ಲಿ ಇಮ್ಯಾಜಿನರಿ ದೆನ್ ಲೋಕಸ್ ಇಸ್ ಅ ಸ್ಟ್ರೇಟ್ ಲೈನ್ ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸಿಸ್. ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸಿಸ್ ಅಂತ ಹೇಳಿದ್ರೆ ವೈ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಹೌದಾ? ಮತ್ತು ನೋಡಿ, ಇವೆರಡೂ ಕೇಸಲ್ಲೂ ಕೆ ಈಕ್ವಲ್ ಟು 1 ಆಗಲೇಬೇಕು. ಯಾಕಂದರೆ ಕೆ ನಾಟ್ ಈಕ್ವಲ್ ಟು 1 ಆಯಿತು ದೆನ್ ಲೋಕಸ್ ಇಸ್ ಸರ್ಕಲ್ ಆಗಿಬಿಡುತ್ತೆ, ಸ್ಟ್ರೈಟ್ ಲೈನ್ ಆಗೋದೇ ಇಲ್ಲ. ಸ್ಟ್ರೈಟ್ ಲೈನ್ ಆಗಬೇಕು ಅಂದರೆ ಕೆ ಏನಾಗಿರ್ಬೇಕು ನಮಗೆ ಅಲ್ಲಿ 1 ಆಗಿರಲೇಬೇಕು. ಅದಕ್ಕೆ ಎರಡೂ ಕೇಸಲ್ಲೂ ಕೆ ಈಕ್ವಲ್ ಟು 1 ಅಂದ್ಕೊಂಡಿದ್ದೀನಿ. ಕೆ ಈಕ್ವಲ್ ಟು 1 ಜೊತೆಗೆ ಎಕ್ಸ್ಟ್ರಾ ಕಂಡೀಷನ್ಸು, ಇಫ್ ದೀಸ್ ಟು ಆರ್ ಪ್ಯೂರ್ಲಿ ರಿಯಲ್ ದೆನ್ ಲೋಕಸ್ ಇಸ್ ಅ ಸ್ಟ್ರೈಟ್ ಲೈನ್ ಪ್ಯಾರಲಲ್ ಟು ವೈ ಆ್ಯಕ್ಸಿಸ್. ಪ್ಯೂರ್ಲಿ ಇಮ್ಯಾಜಿನರಿ ಆಯಿತು ಅಂದರೆ ಈ ಥರ ಬರುತ್ತೆ. ಹೌದಾ? ಇಷ್ಟಂತೂ ಗೊತ್ತಿರ್ಬೇಕು ನಮಗೆ. ನೆಕ್ಸ್ಟ್ ನೋಡಿ, ಥರ್ಡ್ ಕಂಡೀಷನ್ ನೋಡಿ, ಎಲಿಪ್ಸಿಂದ ಹೇಳ್ತಾರೆ ಮಾಡ್ಲಸ್ ಆಫ್ Z ಮೈನಸ್ Z1 ಪ್ಲಸ್ ಮಾಡ್ಲಸ್ ಆಫ್ Z ಮೈನಸ್ Z2 ಇಸ್ ಈಕ್ವಲ್ ಟು 2a ಇತ್ತು ಅಂದರೆ ನೋಡಿ, ಈಸ್ ಎಲಿಪ್ಸ್. ಹೌದಾ? ಇದು ಎಲಿಪ್ಸ್ ಅಂತ ಗೊತ್ತಿರಬೇಕು. ಮತ್ತು ನೋಡಿ, 2a ಏನಾಗಿರುತ್ತೆ ಅಂದರೆ ಲೆಂತ್ ಆಫ್ ಮೇಜರ್ ಆ್ಯಕ್ಸಿಸ್ ಆಗಿರ್ತದೆ. ಆ್ಯಂಡ್ 2a ಈಸ್ ದ ಲೆಂತ್ ಆಫ್ ಮೇಜರ್ ಆ್ಯಕ್ಸಿಸ್. ಆಯ್ತಲ್ಲ? ಮಾಡ್ಲಸ್ ಆಫ್ Z ಮೈನಸ್ Z1 ಪ್ಲಸ್ ಮಾಡ್ಲಸ್ ಆಫ್ Z ಮೈನಸ್ Z2 ಇಸ್ ಈಕ್ವಲ್ ಟು 2a ಈಸ್ ಅ ಎಲಿಪ್ಸ್ ಆ್ಯಂಡ್ 2a ಈಸ್ ದ ಲೆಂತ್ ಆಫ್ ಮೇಜರ್ ಆ್ಯಕ್ಸಿಸ್ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡಿ, ಸೇಮ್ ಟೈಪ್ ಫೋರ್ತ್ ಒನ್, ಮಾಡ್ಲಸ್ ಆಫ್ Z ಮೈನಸ್ Z1 ಮೈನಸ್ ಮಾಡ್ಲಸ್ ಆಫ್ Z ಮೈನಸ್ Z2 ಇಸ್ ಈಕ್ವಲ್ ಟು 2a ಇಸ್ ಅ ಹೈಪರ್ಬೋಲಾ ಆಗುತ್ತೆ ಇದು. ಆ್ಯಂಡ್ 2a ಈಸ್ ದ ಲೆಂತ್ ಆಫ್ ಟ್ರಾನ್ಸ್ವರ್ಸ್ ಆ್ಯಕ್ಸಿಸ್ ಅಂತ ಹೇಳ್ತೀವಿ. ಆಯ್ತಲ್ಲ? ನೋಡಿ, ಇಷ್ಟು ಸಿನಾಪ್ಸಿಸಲ್ಲಿ ಇದೆ ಇಲ್ಲಿ. ಜಸ್ಟ್ ಇಷ್ಟು ಐಡಿಯಾ ಅಂತೂ ಗೊತ್ತಿಲ್ಲ. ಯಾಕೆಂದ್ರೆ ಲೋಕಸಿಂದ ಏನಾದ್ರು ಕೇಳಿದ್ವು ಅಂದರೆ ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡೋದಕ್ಕೆ ಇಷ್ಟು ಐಡಿಯಾ ಯೂಸ್ ಮಾಡ್ತೀವಿ ನಾವು. ಹೌದಾ? ಇಷ್ಟು ಐಡಿಯಾ ಗೊತ್ತಿರಬೇಕು. ನೆಕ್ಸ್ಟ್ ಪ್ರಾಬ್ಲಮ್ ತಗೊಂಡು, ಪ್ರಾಬ್ಲಮ್ ನಂಬರ್ 29. The locus of the center of the circle which touches the circles modulus of Z minus Z1 equal to A and modulus of Z minus Z2 is equal to B externally will be ಅಂತ ಹೇಳಿದ್ದಾರೆ. ಹೌದಾ? ನೋಡಿ, modulus of Z minus Z1 is equal to A ಅಂದರೆ ಇದು ಸರ್ಕಲ್ ತಾನೆ. ಸರ್ಕಲ್ ವಿತ್ ರೇಡಿಯಸ್ ಈಸ್ A. ಈ ಥರ ಹೇಗೋ ಇದೆ. ಈ ರೇಡಿಯಸ್ ಏನಾಗಿರುತ್ತೆ ನಮಗಿದು A. ನೋಡಿ, ಇನ್ನೊಂದು ಸರ್ಕಲ್ಲು ರೇಡಿಯಸ್ ಇಸ್ B, ಮಾಡ್ಲಸ್ ಆಫ್ Z ಮೈನಸ್ Z2 ಇಸ್ ಈಕ್ವಲ್ ಟು B. ಇದರದ್ದು ರೇಡಿಯಸ್ B ಅಲ್ಲ. ನೆಕ್ಸ್ಟ್ ಏನಂತ ಹೇಳಿದ್ರು, ಲೋಕಸ್ ಆಫ್ ದ ಸೆಂಟರ್ ಆಫ್ ಅ ಸರ್ಕಲ್ ವಿಚ್ ಟಚಸ್ ದ ಸರ್ಕಲ್ ಅಂತ ಹೇಳಿದ್ದಾರೆ. ಹೌದಾ?
ಎಕ್ಸ್ಟರ್ನಲಿ ಅಂತ ಹೇಳಿದ್ರು. ಈ ಥರ ಏನು ಇನ್ನೊಂದು ಈಗ ರೇಖೆ ಬರುತ್ತೆ ಸರ್ಕಲ್ಲು, ಇದು ಸೆಂಟರಿಂದ ಲೋಕಸ್ ಕೇಳಿದ್ದಾರೆ ಹೌದಾ ಹೌದಾ, ಇದೇನಾಗಿರುತ್ತೆ ಅಂತ ಕೇಳಿದ್ದಾರೆ ಅಷ್ಟೇ ನೋಡಿ. ಈ ಥರ ತೊಗೊತೀನಿ ಅಷ್ಟೇ. ಈಗ ಜಸ್ಟು ಇದು ಸೆಂಟರ್ ಏನು ಕೊಟ್ಟಿರೋದು Z1, ಇದು ಸೆಂಟರು Z2 ಹೌದಾ ನೋಡಿ. ಈ ಲೆಂತ್ನ ಎ ಅಂತ ಕೊಟ್ಟಿದ್ದಾರೆ, ಈ ಲೆಂತ್ ಬಿ, ಇದು ರೇಡಿಯಸ್ನ ಆರ್ ತೊಗೊಂಡಿರ್ತೀನಿ, ಇದು ರೇಡಿಯಸ್ ಆರ್ ಹೌದಾ ನೋಡಿ. ಇಲ್ಲಿ ಇಂಪಾರ್ಟೆಂಟ್ ನಮಗೆ ಏನು ಗೊತ್ತಾಗಬೇಕು ಅಂದರೆ ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ಇದು ಏನಾಗುತ್ತೆ ಅಂತೇಳಿ ಗೊತ್ತಾಗಬೇಕು ಹೌದಾ ನೋಡಿ. ಇಲ್ಲಿಂದ ಇಲ್ಲಿಗೆ ಲೆಂತ್ ಏನಿದೆ ಎ ಪ್ಲಸ್ ಆರ್ ಪರಿವರ್ತನೆ, ಇಲ್ಲಿಂದ ಇಲ್ಲಿಗಿರೋ ಲೆಂತ್ ಎ ಪ್ಲಸ್ ಆರು ನೋಡಿ. ಎರಡು ಕಾಂಪ್ಲೆಕ್ಸ್ ನಂಬರ್ ನಡುವೆ ಇರೋ ಲೆಂತ್ನ ಹೇಗೆ ಬರಿತೀವಿ ಅಂದರೆ ನೋಡಿ, ಇದು ಝೆಡ್ ಇನ್ನು Z1 ಅಂತ ಹೇಳಿದೆ ಅಂದರೆ ಈ ಲೆಂತ್ ಬೇಕು ಅಂದರೆ ಏನು ಬರೀಬೇಕು ಅಂದರೆ ಮಾಡ್ಲಸ್ ಆಫ್ Z ಮೈನಸ್ Z1 ಅಂತ ಹೇಳ್ತೀವಿ ಅಷ್ಟೇ ಹೌದಾ. ಹಾಗೆ ನೋಡಿ, ಇಲ್ಲಿ ಏನು ಬರೀಬೋದು ನಾವು ಮಾಡ್ಲಸ್ ಆಫ್ Z ಮೈನಸ್ Z1 ಈಸ್ ಈಕ್ವಲ್ ಟು ಎ ಪ್ಲಸ್ ಆರ್ ಬರುತ್ತೆ. ನೆಕ್ಸ್ಟ್ ಸೇಮು ಮಾಡ್ಲಸ್ ಆಫ್ Z ಮೈನಸ್ Z2 ಈಸ್ ಈಕ್ವಲ್ ಟು ಬಿ ಪ್ಲಸ್ ಆರ್ ಹೌದಾ. ಮಾಡ್ಲಸ್ ಆಫ್ Z ಮೈನಸ್ Z1 ಈಸ್ ಈಕ್ವಲ್ ಟು ಎ ಪ್ಲಸ್ ಆರ್, ಮಾಡ್ಲಸ್ ಆಫ್ Z ಮೈನಸ್ Z2 ಈಸ್ ಈಕ್ವಲ್ ಟು ಬಿ ಪ್ಲಸ್ ಆರ್ ಅಂತ ಹೇಳಿದ್ದಾರೆ ಹೌದಾ ನೋಡಿ. ಇವೆರಡು ಯೂಸ್ ಮಾಡಿಕೊಂಡು ಈ Z ಏನಾಗುತ್ತೆ ಅಂತೇಳಿ ಫೈಂಡ್ ಔಟ್ ಮಾಡ್ಕೋಬೇಕಷ್ಟೇ. ಯಾಕಂದ್ರೆ ಟಚಸ್ ಎಕ್ಸ್ಟರ್ನಲಿ ಅಂತ ಹೇಳಿದಿರ್ತಾನೆ, ಅಂದರೆ ಎಕ್ಸ್ಟರ್ನಲಿ ಆಗಬೇಕು ಅಂದರೆ ಇವೆರಡು ಕಂಡೀಷನ್ ಬರುತ್ತೆ. ಇವೆರಡು ಕಂಡೀಷನ್ ಇಟ್ಕೊಂಡು ಲೋಕಸ್ ಆಫ್ ದ ಸೆಂಟರ್ ಆಫ್ ಎ ಸರ್ಕಲ್ ವಿಚ್ ಟಚಸ್ ದ ಸರ್ಕಲ್ಸ್ ಅಂತ ಹೇಳಿದ್ದಾರೆ ಹೌದಾ ನೋಡಿ. ಇಲ್ಲಿ ಆನ್ಸರ್ ಏನೇ ಬಂದ್ರು ಇನ್ ಟರ್ಮ್ಸ್ ಆಫ್ ಏನು ಬರಬೇಕು ಅಂದರೆ ಎ ಮತ್ತು ಬಿ ಮತ್ತು Z ಒಳಗೆ ಇರಬೇಕು, ಅಥವಾ Z1 Z2 ಇರಬೇಕು. ಇಲ್ಲಿ ಕೊಟ್ಟಿರೋದ್ರೊಳಗೆ ಇರಬೇಕು ನೋಡಿ. ಆರ್ನ ನಾವು ತೊಗೊಂಡಿರೋದು ಹೌದಾ, ಆರ್ ವೇರಿ ಆಗ್ಬೋದು ನಮಗೆ ಹೌದಾ. ಅದಕ್ಕೆ ಆ ವೇರಿಯೇಬಲ್ನ ರಿಮೂವ್ ಮಾಡಬೇಕು. ಆರ್ ಇಷ್ಟೇ ಇರಬೇಕು ಅಂತ ಏನಿಲ್ಲ, ಆರ್ ಇಸ್ ನಾಟ್ ಫಿಕ್ಸ್ಡ್ ಇಲ್ಲಿ. ಹಾಗಾದ್ರೆ ವೇರಿಯೇಬಲ್ನ ರಿಮೂವ್ ಮಾಡಬೇಕು ಅಂದರೆ ಎರಡನ್ನು ಸಪ್ರಾಕ್ಟ್ ಮಾಡ್ತೀನಿ ನಾನು. ಮಾಡ್ಲಸ್ ಆಫ್ Z ಮೈನಸ್ Z1 ಮೈನಸ್ ಮಾಡ್ಲಸ್ ಆಫ್ Z ಮೈನಸ್ Z2 ಈಸ್ ಈಕ್ವಲ್ ಟು ಆರ್ ಗೆಟ್ ಕ್ಯಾನ್ಸಲ್ ಎ ಮೈನಸ್ ಬಿ ಹೌದಾ. ಇದು ಯಾವ ಫಾರ್ಮೆಟಲ್ಲಿ ಇದೆ ನಮಗೆ ಹೈಪರ್ಬೋಲಾ ಆಗ್ತದಲ್ಲ ಇದು ಹೌದಾ. ಮಾಡ್ಲಸ್ ಆಫ್ Z ಮೈನಸ್ Z1 ಮೈನಸ್ ಮಾಡ್ಲಸ್ ಆಫ್ Z ಮೈನಸ್ Z2 ಈಸ್ ಈಕ್ವಲ್ ಟು ಎ ಮೈನಸ್ ಬಿ ಅಂತ ಹೇಳಿದೆ. ಇಟ್ ಈಸ್ ಎ ಹೈಪರ್ಬೋಲಾ ಬರುತ್ತೆ ಹೌದಾ. ಆಲ್ರೆಡಿ ಒಂದಿಷ್ಟು ಪಾಯಿಂಟ್ಸ್ ಹೇಳಿದ್ವಿ, ಆ ಪಾಯಿಂಟಲ್ಲಿ ಹೇಳಿದ್ವಿ. ಇಲ್ಲೇನ ಪ್ಲಸ್ ಬಂದಿತ್ತು ಅಂದರೆ ಏನಾಗುತ್ತೆ ನಮಗೆ ಎಲಿಪ್ಸ್. ಮತ್ತು ನೋಡಿ ಎರಡು ಆ್ಯಡ್ ಮಾಡಿಕೊಂಡು ಎ ಪ್ಲಸ್ ಬಿ ಪ್ಲಸ್ 2R ಅಂತ ಬರೀಬಾರ್ದಲ್ಲಿ, ಯಾಕಂದರೆ ಆರ್ ವೇರಿ ಆಗುತ್ತೆ ಹೌದಾ. ಆರ್ ಡಿಪೆಂಡ್ಸ್ ಆನ್ ದಿಸ್ ಸರ್ಕಲ್. ನಮಗೆ ಇಲ್ಲಿ ಕೊಟ್ಟಿರೋದು ಬರೀ ಎ ಬಿ Z1 Z2 ಹೌದಾ. ಅದರೊಳಗೆ ಬರೆಯೋದಕ್ಕೆ ಟ್ರೈ ಮಾಡ್ಕೋಬೇಕು. ಅದರಲ್ಲೇ ಬರೀಬೇಕಂದ್ರೆ ಆರ್ನ ರಿಮೂವ್ ಮಾಡಬೇಕು. ಆರ್ನ ರಿಮೂವ್ ಮಾಡಬೇಕಂದ್ರೆ ಎರಡು ಸಪ್ರಾಕ್ಟ್ ಮಾಡ್ಕೊಂಡ್ವಿ, ಅವಾಗ ಇಲ್ಲಿ ಎ ಮೈನಸ್ ಬಿ ಬರ್ತಾ ಇದೆ, ಇಲ್ಲಿ ಸಪ್ರಾಕ್ಟ್ ಆಯಿತು ಹೌದಾ. ಅದಕ್ಕೆ ಅದು ಹೈಪರ್ಬೋಲಾ ಆಗ್ತದೆ ಅಷ್ಟೇ ಹೌದಾ. ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 30. The length of the major axis of the ellipse modulus of Z minus 3 plus 2i plus modulus of Z minus 4 plus i is equal to 4. Already ಹೇಳಿದ್ವಿ modulus of Z minus Z1 plus modulus of Z minus Z2 is equal to 2a represents a ellipse where 2a is the length of major axis ಅಂತ ಹೇಳಿದ್ವಿ. ಅಲ್ಲಿ 2a ಇರೋ ಜಾಗದಲ್ಲಿ ಪ್ಲೇಸಲ್ಲಿ 4 ಇದೆ, therefore 4 is the length of major axis ಬರುತ್ತೆ ಅಷ್ಟೇ ಹೌದಾ. ಈಸಿ ಇದೆ ಅದು. Next problem number 31. The real and imaginary part of log of ಅಂತದೆ ಹೌದಾ ನೋಡಿ. ಇಲ್ಲೊಂದು ಎಷ್ಟು ಐಡಿಯಾಸ್ ಗೊತ್ತಿರಬೇಕು. ಲಾಗ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸನ್ನು ನಾವು ಫೈಂಡ್ ಔಟ್ ಮಾಡ್ಬೋದು ನೋಡಿ. ಏನು ಐಡಿಯಾ ಗೊತ್ತಿರಲಿ ಅಂದರೆ ಲಾಗ್ ಆಫ್ Z ಈಸ್ ಆಲ್ವೇಸ್ ಇಸ್ ಈಕ್ವಲ್ ಟು ಲಾಗ್ ಆಫ್ Z ಈಸ್ ಆಲ್ವೇಸ್ ಇಸ್ ಈಕ್ವಲ್ ಟು ನೋಡಿ log of modulus of Z plus I into ಆಂಪ್ಲಿಟ್ಯೂಡ್ ಆಫ್ Z ಅಂತ ಹೇಳ್ತೀವಿ ನೋಡಿ. ಫಾರ್ಮುಲಾ ಗೊತ್ತಿತ್ತು ಅಂದರೆ ಈಸಿಯಾಗಿ ಬರಿಬೋದು ನೋಡಿ. ಲಾಗ್ ಆಫ್ Z ಇಸ್ ಈಕ್ವಲ್ ಟು ಲಾಗ್ ಆಫ್ ಮಾಡ್ಲಸ್ ಆಫ್ Z ಪ್ಲಸ್ I ಇಂಟು ಆಂಪ್ಲಿಟ್ಯೂಡ್ ಆಫ್ Z ಅಂತೇಳಿ ಗೊತ್ತಿರಬೇಕು ಹೌದಾ ನೋಡಿ. ಇದನ್ನು ಪ್ರೂವ್ ಮಾಡ್ಬೋದು ನಾವು. ಇದು ಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾವು
ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಗೊತ್ತಿರಬೇಕು ನೋಡಿ. ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಅಂದರೆ z ಈಸ್ ಈಕ್ವಲ್ ಟು r ಇಂಟು e ಪವರ್ i ಥೀಟಾ ಅಂತ ಹೇಳ್ತೀವಿ ನೋಡಿ. ಒಟ್ಟು 3 ಫಾರ್ಮ್ಸ್ ಬರ್ಕೊತಿದ್ವಿ. ಒಂದು ಕಾರ್ಟೀಷಿಯನ್ ಫಾರ್ಮ್ ಅಂದರೆ ಎಕ್ಸ್ ಪ್ಲಸ್ ಐ ಬೈ, ಪೋಲಾರ್ ಫಾರ್ಮ್ ಅಂತ ಹೇಳಿದ್ರೆ r ಇಂಟು ಸಿಸ್ ಥೀಟಾ, ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಂತ ಹೇಳಿದ್ರೆ r ಇಂಟು e ಪವರ್ i ಥೀಟಾ. ಹೌದಾ? ವೇರ್ r is equal to modulus of z and theta is equal to amplitude of z. ಇಷ್ಟು ಬರುತ್ತೆ ಅಷ್ಟೇ. ಹೌದಾ? ನೋಡಿ, ಇದನ್ನು ಇಲ್ಲಿ ಬರ್ಕೊಂಡ್ವಿ ಅಂದರೆ ಡೈರೆಕ್ಟಾಗಿ ಬಂದುಬಿಡುತ್ತೆ. ಈಗ ನೋಡಿ, ಇದನ್ನು ಪ್ರೂವ್ ಮಾಡಬೇಕು ಅಂದರೆ ಲಾಗ್ ಆಫ್ z ಇಸ್ ಈಕ್ವಲ್ ಟು ಲಾಗ್ ಆಫ್ r ಇಂಟು e ಪವರ್ i ಥೀಟಾ ಬರ್ಕೊಂಡ್ವಿ ಅಂದ್ಕೊಳ್ಳಿ. ಲಾಗ್ m ಇಂಟು n ಅಂದರೆ ಲಾಗ್ m ಪ್ಲಸ್ ಲಾಗ್ e ಪವರ್ i ಥೀಟಾ. ಲಾಗ್ r ಅಂತ ಹೇಳಿದ್ರೆ ಮಾಡ್ಲಸ್ ಆಫ್ z. ಇದು ಲಾಗ್ m ಪವರ್ n ಇತ್ತಂದ್ರೆ n ಲಾಗ್ m ಬರಿಬೋತಾನೆ i ಇನ್ ಥೀಟಾ ಇಂಟು ಲಾಗ್ ಇ. ಏನಿಲ್ಲ ಅಂದರೆ ಬೇಸ್ ಇ ಬರಿತೀವಲ್ಲ, ಹಾಗಾದ್ರೆ ಇದು ಲಾಗ್ ಮಾಡ್ z ಪ್ಲಸ್ i ಇಂಟು ಥೀಟಾ ಅಂದರೆ ಆಂಪ್ಲಿಟ್ಯೂಡ್ ಆಫ್ z. ಲಾಗ್ ಇ ಬೇಸ್ ಇ ಅಂದರೆ ವ್ಯಾಲ್ಯೂ 1 ಅದು ಬಂದ್ಬಿಡುತ್ತೆ. ಹೌದಾ? ಅದು ನೋಡಿ, ಪ್ರೂಫ್ ಏನು ಇಂಪಾರ್ಟೆಂಟ್ ಅಲ್ಲ ನಮಗೆ, ಜಸ್ಟ್ ಐಡಿಯಾ ಗೊತ್ತಿಲ್ಲ ಅಷ್ಟೇ. ಹಾಗೆ ನೋಡಿ, ಇಲ್ಲಿ ಏನಂತ ಹೇಳಿರೋದು ರಿಯಲ್ ಪಾರ್ಟ್ ಆಫ್ ಲಾಗ್ z ಅಂದರೆ ಲಾಗ್ ಮಾಡ್ z, ಇಮ್ಯಾಜಿನರಿ ಪಾರ್ಟ್ ಅಂದರೆ ಆಂಪ್ಲಿಟ್ಯೂಡ್ ಅಷ್ಟೆ. ಹೌದಾ? ಹಾಗೆ ನೋಡಿ, ಇದು ಮಾಡ್ಲಸ್ ಕಂಡು ಹಿಡ್ಕೊತೀವಿ ಫಸ್ಟಿಗೆ. z ಈಸ್ ಈಕ್ವಲ್ ಟು 1 ಪ್ಲಸ್ i ರೂಟ್ 3 ಕೊಟ್ಟಿದ್ದಾರಲ್ಲ, ದಟ್ ಇಂಪ್ಲೈಸ್ ಮಾಡ್ಲಸ್ ಆಫ್ z ಈಸ್ ಈಕ್ವಲ್ ಟು ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ ರೂಟ್ 3 ಹೋಲ್ ಸ್ಕ್ವೇರ್. 1 ಪ್ಲಸ್ 3 ದಟ್ ಈಸ್ ಈಕ್ವಲ್ ಟು ರೂಟ್ 4, ದಟ್ ವ್ಯಾಲ್ಯೂ ಈಸ್ 2. ನಾವು ಆಲ್ಫಾ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಮಾಡ್ಲಸ್ ಆಫ್ y ಬೈ ಎಕ್ಸ್ ಅಲ್ಲ, ರೂಟ್ 3 ಬೈ 1 ಅಂದರೆ ಟ್ಯಾನ್ ಇನ್ವರ್ಸ್ ಆಫ್ ರೂಟ್ 3 ವ್ಯಾಲ್ಯೂ ಈಸ್ ಪೈ ಬೈ 3. ದೇರ್ಫೋರ್ ಥೀಟಾ ಈಸ್ ಈಕ್ವಲ್ ಟು ಆಲ್ಫಾ ಬರುತ್ತೆ, ಯಾಕಂದರೆ 1, ರೂಟ್ 3 ಅಂದರೆ ಫಸ್ಟ್ ಕ್ವಾಡ್ರೆಂಟಲ್ಲಿ ಬರುತ್ತೆ. ಹೌದಾ? ದೇರ್ಫೋರ್ ಪೈ ಬೈ 3 ಇದು ಆಂಪ್ಲಿಟ್ಯೂಡ್ ಆಫ್ z ಅಲ್ಲ. ದೇರ್ಫೋರ್ ಲಾಗ್ z ಈಸ್ ಈಕ್ವಲ್ ಟು ಏನು ಬರಿಬೋದು, ಲಾಗ್ ಆಫ್ ಮಾಡ್ಲಸ್ ಆಫ್ z ಈಸ್ 2 ಅಲ್ಲ, ಅದಕ್ಕೆ ಲಾಗ್ 2 ಪ್ಲಸ್ i ಇಂಟು ಆಂಪ್ಲಿಟ್ಯೂಡ್ ಆಫ್ z ಈಸ್ ಪೈ ಬೈ 3. ಅಂದರೆ ಇದು ರಿಯಲ್ ಪಾರ್ಟು, ಪೈ ಬೈ 3 ಈಸ್ ಇಮ್ಯಾಜಿನರಿ ಪಾರ್ಟ್. ಅಂದರೆ ಲಾಗ್ 2 ಆ್ಯಂಡ್ ಪೈ ಬೈ 3 ಬರುತ್ತೆ. ಫಸ್ಟ್ ಒನ್ ಬರುತ್ತೆ. ಆಯ್ತಲ್ಲ ನೋಡಿ, ಇದು ಗೊತ್ತಿರಬೇಕು. ಇದನ್ನ ಯೂಸ್ ಮಾಡ್ಕೊತೀವಿ ನಾವು. ಮತ್ತು ಇದನ್ನು ಗೊತ್ತಿರಬೇಕು. ಎಕ್ಸ್ಪೋನೆನ್ಷಿಯಲ್ ಫಾರ್ಮು ಗೊತ್ತಿತ್ತು ಅಂದರೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ 32. ದ ವ್ಯಾಲ್ಯೂ ಆಫ್ ಐ ಪಾರ್ ಐ ಈಸ್ ಅಂತಿದೆ. ಹೌದಾ? ನೋಡಿ, ಐ ಪಾರ್ ಐನ ಯಾವ ಥರ ಮಾಡ್ಕೊತೀವಿ ಅಂತೇಳಿ ನೋಡಿ. ಎಕ್ಸ್ಪೋನೆನ್ಷಿಯಲ್ ಫಾರ್ಮಲ್ಲಿ ಬರ್ಕೊಂಡ್ವಿ ಅಂದರೆ ಈಸಿ ಆಗಿಬಿಡುತ್ತೆ ಅಲ್ಲಿ, ಯಾಕಂದರೆ ಎಲ್ಲದ ಆನ್ಸರ್ ಇನ್ ಟರ್ಮ್ಸ್ ಆಫ್ ಇ ಪಾರ್ ಇದೆ. ಹೌದಾ? ನೋಡಿ, ಲೆಟ್ z ಈಸ್ ಈಕ್ವಲ್ ಟು ಐ ಅಂತ ತೊಗೊಂಡೆ ಅಂದರೆ ನೋಡಿ, ಇದನ್ನು ಡೈರೆಕ್ಟಾಗಿ ಬರಿಬೋದಲ್ಲ. z ಈಸ್ ಈಕ್ವಲ್ ಟು ಇ ಪಾರ್ ಐ ಪೈ ಬೈ 2 ಬರಿಬೋದಾ? ನೋಡಿ, ಯಾಕೆ ಅಂದರೆ ನಮಗೆ z ಈಸ್ ಈಕ್ವಲ್ ಟು r ಇಂಟು ಇ ಪಾರ್ ಐ ಥೀಟಾ ಬರಿತೀವಿ. ಐ ಅಂದರೆ ಇಮ್ಯಾಜಿನರಿ ಆ್ಯಕ್ಸಿಸ್ ಮೇಲೆ ಬರುತ್ತೆ. ಇಮ್ಯಾಜಿನರಿ ಆ್ಯಕ್ಸಿಸ್ ಮೇಲೆ ಬರುತ್ತೆ ಅಂದರೆ ಅದು ಆ್ಯಂಪ್ಲಿಟ್ಯೂಡ್ ಏನಾಗಿರಬೇಕು, ಪೈ ಬೈ 2 ಅಲ್ಲ. ಯಾಕೆ ನೋಡಿ, ಆ್ಯಂಪ್ಲಿಟ್ಯೂಡ್ ಅಂತೂ ಪೈ ಬೈ 2 ಗೊತ್ತಿದೆ. ನೆಕ್ಸ್ಟ್ ಮಾಡ್ಲಸ್ ಆಫ್ ಐ ಅಂತ ಹೇಳಿದ್ರೆ 1 ಬರುತ್ತೆ. ಹೌದಾ? ಅದಕ್ಕೆ z ಈಸ್ ಈಕ್ವಲ್ 1 ಇಂಟು ಇ ಪಾರ್ ಐ ಪೈ ಬೈ 2 ಬರಿಬೋದಾ? ಇದು ನಮಗೆ ಅಲ್ಲಿ ಏನು ಕೊಟ್ಟಿರೋದು, ನಿಮಗೆ ಐ ಪಾರ್ ಐ ಅಲ್ಲ. ಹಾಗಾದ್ರೆ ನಾವು ಐ ಪಾರ್ ಐ ಈಸ್ ಈಕ್ವಲ್ ಟು ಐ ಬದಲಿ ಇ ಪಾರ್ ಐ ಪೈ ಬೈ 2 ಹೋಲ್ ಪಾರ್ ಐ. ಎ ಪಾರ್ ಎಮ್ ಪಾರ್ ಎನ್ ಇತ್ತು ಅಂದರೆ ಎ ಪಾರ್ ಎಮ್ ಇಂಟು ಎನ್ ಬರಿಬೋದಲ್ಲ. ಹಾಗಾದ್ರೆ ಇ ಪಾರ್ ಐ ಸ್ಕ್ವೇರ್ ಪೈ ಬೈ 2 ಅಂದರೆ ಆನ್ಸರ್ ಇ ಪಾರ್ ಮೈನಸ್ ಪೈ ಬೈ 2 ಬರುತ್ತೆ. ಅಂದರೆ ಸೆಕೆಂಡ್ ಒಂದು ಬರುತ್ತೆ ಅಷ್ಟೇ. ನೋಡಿ, ಇದು ಐಡಿಯಾ ಗೊತ್ತಿರಲಿ. ಐ ಪಾರ್ ಐ ವ್ಯಾಲ್ಯೂ ಯಾವಾಗಲೂ ಏನಾಗಿರುತ್ತೆ, ಇ ಪಾರ್ ಮೈನಸ್ ಪೈ ಬೈ 2 ಬರುತ್ತೆ ಅಷ್ಟೆ. ಹೌದಾ? ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್. ದ ವ್ಯಾಲ್ಯೂ ಆಫ್ ಲಾಗ್ ಐ ಈಸ್ ಅಂತ ಹೇಳಿದ್ರು. ಹೌದಾ? ನೋಡಿ, ಇದನ್ನು 2 ಟೈಪ್ ಬರಿಬೋದು. ಒಂದು ಪ್ರೀವಿಯಸ್ ಐಡಿಯಾ ಯೂಸ್ ಮಾಡ್ಬೋದು, ಅಥವಾ ಲಾಗ್ z ಐಸ್ ಏನೇನೋ ಯೂಸ್ ಮಾಡ್ಬೋದು. ನೋಡಿ, ಲಾಗ್ ಐ ಬೇಸ್ ಇ. ಹೌದಾ? ಇದನ್ನು ಹೇಗೆ ಬರಿಬೋದು ನಾವು, ಲಾಗ್ ಆಫ್ ಮಾಡ್ಲಸ್ ಆಫ್ ಐ ಪ್ಲಸ್
ಐ ಇಂಟು ಆಂಪ್ಲಿಟ್ಯೂಡ್ ಆಫ್ ಐ ಬರಿಬೋದಲ್ಲ ನೋಡಿ. ಲಾಗ್ ಆಫ್ ಮಾಡ್ಲಾಸ್ ಆಫ್ ಐ ಈಸ್ 1 ಪ್ಲಸ್ ಐ ಇಂಟು ಈಗಿನ ಹೇಳಿದ್ರೆ ಆಂಪ್ಲಿಟ್ಯೂಡ್ ಆಫ್ ಐ ಇಮ್ಯಾಜಿನರಿ ಆ್ಯಕ್ಸಿಸ್ ಪಾಸಿಟಿವ್ ಇಮ್ಯಾಜಿನರಿ ಆ್ಯಕ್ಸಿಸಲ್ಲಿ ಬರುತ್ತೆ, ಅದಕ್ಕೆ π/2 ಅಂದರೆ ಲಾಗ್ 1 ವ್ಯಾಲ್ಯೂ ಇಸ್ 0, ಐ π/2 ಬರುತ್ತೆ ಅಷ್ಟೇ. ಹೌದಾ? ಸೆಕೆಂಡ್ ಒಂದು ಬರುತ್ತೆ. ಬಟ್ ಈ ಥರ ಅದು ಮಾಡ್ಬೋದು. ಅದು ಜಸ್ಟ್ ಇನ್ನೊಂದು ಬರ್ಕೊಂಡ್ವಿ. ಐ ಅಂದರೆ ಏನು ಬರ್ಕೊತಿದ್ವಿ, ಎಕ್ಸ್ಪೋನೆನ್ಷಿಯಲ್ ಫಾರ್ಮಲ್ಲಿ ಇ ಪರ್ ಐ π/2 ಬರೀಬೋದು. ಹೌದಾ? ಅದು ನೋಡಿ ಇದನ್ನ ಈ ಕಡೆ ತೊಗೊಂಡ್ವಿ ಅಂದರೆ ಐ π/2 ಇಂಟು ಲಾಗ್ ಇ ಬೇಸ್ ಇ ಅಂದರೆ 1, ಅದಕ್ಕೆ ಆನ್ಸರ್ ಐ ಇಂಟು π/2. ನೋಡಿ ಎರಡು ಐಡಿಯಾದಲ್ಲೂ ಮಾಡ್ಕೊಂಡಿದ್ವಿ. ಜಸ್ಟ್ ಗೊತ್ತಿರ್ಬೇಕು ನಮಗೆ ಇಂಪಾರ್ಟೆಂಟು. ಆಯಿತು. ನೆಕ್ಸ್ಟ್ ಒನ್ ಪ್ರಾಬ್ಲಮ್ ನಂಬರ್ 34. ಇಫ್ ಥೀಟಾ ಈಸ್ ರಿಯಲ್ ದೆನ್ ದ ಮಾಡ್ಯುಲಸ್ ಆಫ್ ಅಂತ ಹೇಳಿದ್ದಾರೆ. ನೋಡಿ ಮಾಡ್ಯುಲಸ್ ಆಫ್ ಅಂತ ಕೇಳಿದ್ದಾರೆ. ಹೌದಾ? ನೋಡಿ ಝೆಡ್ ಇಸ್ ಈಕ್ವಲ್ ಟು 1/1 ಪ್ಲಸ್ ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ. ಹೌದಾ? ನೋಡಿ ಅಲ್ಲಿ ಆನ್ಸರ್ಸ್ ಎಲ್ಲ θ/2 ಅಲ್ಲಿದೆ. ಡೈರೆಕ್ಟ್ θ/2 ಅಲ್ಲಿ ತೊಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ಬೋದು. ಮಾಡ್ಲಸ್ ಈಸಿ ಆಗಿಬಿಡುತ್ತೆ. ಅದು ಡೈರೆಕ್ಟ್ ಮಾಡ್ಲಸ್ ಅಪ್ಲೈ ಮಾಡಿಕೊಂಡು ಸ್ಕ್ವಯರ್ ಮಾಡಿಕೊಂಡು ಟ್ರೈ ಮಾಡ್ಬೋದು. ಹೌದಾ? ಅದನ್ನು ಡೈರೆಕ್ಟಾಗಿ ಟ್ರೈ ಮಾಡ್ತೀವಿ. 1/1 ಪ್ಲಸ್ ಕಾಸ್ ಥೀಟಾನ ಇನ್ ಟರ್ಮ್ಸ್ ಆಫ್ θ/2 ಬರೆಯೋದಕ್ಕೆ ಟ್ರೈ ಮಾಡ್ತೀವಿ. 1 ಪ್ಲಸ್ ಇದೆ, ದೆಫೋರ್ ಕಾಸ್ ಇನ್ ಟರ್ಮ್ಸ್ ಆಫ್ ಕಾಸ್ ಬರಿಬೇಕಲ್ಲ. 2 cos ಸ್ಕ್ವೇರ್ θ/2 ಮೈನಸ್ 1 ಪ್ಲಸ್ ಐ ಇಂಟು ಸೈನ್ ಥೀಟಾ ಅಂದರೆ 2 sin θ/2 ಇಂಟು ಕಾಸ್ θ/2. ಹೌದಾ? +1 -1 ಕ್ಯಾನ್ಸಲ್. ಎರಡರಲ್ಲೂ 2 cos θ/2 ಕಾಮನ್ ತೊಗೊಂಡ್ವಿ ಅಂದರೆ 1/2 cos θ/2 ಇಂಟು ಕಾಸ್ θ/2 ಪ್ಲಸ್ ಐ ಸೈನ್ θ/2 ಬರೀಬೋದಾ? ನೋಡಿ ಇನ್ನೊಂದು ಇಂಪಾರ್ಟೆಂಟ್ ಹೇಳಿದ್ವಿ ನಾವು. 1/sis θ ಇತ್ತು ಅಂದರೆ ಇದನ್ನೇನು ಬರಿಬೋದು, ಸಿಸ್ ಆಫ್ ಮೈನಸ್ θ, ಅಥವಾ 1/cos θ ಪ್ಲಸ್ ಐ ಸೈನ್ θ ಇತ್ತು ಅಂದರೆ ಇದನ್ನ ಕಾಸ್ θ ಮೈನಸ್ ಐ ಸೈನ್ θ ಅಂತ ಬರಿಬೋದು. ಹೌದಾ? ನೋಡಿ ಇದು ಐಡಿಯಾ ಗೊತ್ತಿತ್ತು ಅಂದರೆ ಈಸಿ ಆಗುತ್ತೆ. ಹೌದಾ? ನೆಕ್ಸ್ಟ್ ನೋಡಿ ಎರಡನೇದು, ಇಫ್ z is equal to sis theta ಇತ್ತು ಅಂದರೆ ದಟ್ ಇಂಪ್ಲೈಸ್ ಮಾಡ್ಯುಲಸ್ ಆಫ್ z is equal to 1 ಆಗ್ಬಿಡುತ್ತೆ. ಯಾಕೆಂದರೆ ಇಲ್ಲ ಆರ್ ಇರೋ ಪ್ಲೇಸಲ್ಲಿ 1 ಇದೆ ತಾನೆ, ಅದಕ್ಕೆ ಮಾಡ್ಯುಲಸ್ ಆಫ್ z is always is equal to 1 ಬರಿಬೋದು. ಹೌದಾ? ಹಾಗಾದ್ರೆ ಸಿಸ್ ಆಫ್ ಮೈನಸ್ ಥೀಟಾದು ಮಾಡ್ಯುಲಸ್ ಏನಾಗಿರುತ್ತೆ ಅಂದರೆ 1 ಆಗಿರುತ್ತೆ. ಹಾಗಾದ್ರೆ ನೋಡಿ ಇದಕ್ಕೆ ಡೈರೆಕ್ಟಾಗಿ ನಾವು ಮಾಡ್ಯುಲಸ್ ಆಫ್ z ಅಂತ ಹೇಳಿದೆ. ನೋಡಿ 1/2 cos θ/2 ಕಾನ್ಸ್ಟೆಂಟ್ ಹಾಗೆ ಬರ್ತೀನಿ. ಇದ್ರದ್ದು ಮಾಡ್ಯುಲಸ್ ಬರಿಬೇಕಷ್ಟೆ. 1/ಮಾಡ್ಯುಲಸ್ ಆಫ್ ಕಾಸ್ θ/2 ಪ್ಲಸ್ ಐ ಸೈನ್ θ/2 ಬರಿಬೋದಲ್ಲ? ಹಾಗಾದ್ರೆ ಇದು 1/2 ಇಂಟು 1/cos ಅಂದರೆ ಸೀಕ್ಯಾಂಟ್ θ/2. ಬರೀ ಮಾಡ್ಯುಲಸ್ ಆಫ್ ಸಿಸ್ θ ಯಾವಾಗಲೂ ಏನಾಗಿರುತ್ತೆ 1. ಹಾಗಾದ್ರೆ ಇದು 1 ಆಗ್ಬಿಡುತ್ತೆ ಇಂಟು 1/1. ಅಂದರೆ ಆನ್ಸರು ಹಾಫ್ ಇಂಟು ಸೀಕ್ಯಾಂಟ್ θ/2 ಬರ್ತದೆ. ಅಂದರೆ ಫಸ್ಟ್ ಒನ್ ಬರುತ್ತೆ. ಈಸಿ ಇದೆ. ಅದು ಇದನ್ನು ಸಿಂಪ್ಲಿಫೈ ಮಾಡ್ಬೋದು ನೋಡಿ. ಮಾಡ್ಯುಲಸ್ ಅಂದರೆ ರೂಟ್ ಆಫ್ ರಿಯಲ್ ಪಾರ್ಟ್ ಸ್ಕ್ವೇರ್ ಪ್ಲಸ್ ಇಮ್ಯಾಜಿನರಿ ಪಾರ್ಟ್ ಸ್ಕ್ವೇರ್ ಅಲ್ಲ, ರೂಟ್ ಆಫ್ ಕಾಸ್ ಸ್ಕ್ವೇರ್ θ/2 ಪ್ಲಸ್ ಸೈನ್ ಸ್ಕ್ವೇರ್ θ/2. ಕಾಸ್ ಸ್ಕ್ವೇರ್ θ/2 ಪ್ಲಸ್ ಸೈನ್ ಸ್ಕ್ವೇರ್ θ/2 ಅಂದರೆ ವ್ಯಾಲ್ಯೂ 1 ಆಗಿರುತ್ತೆ ಅಷ್ಟೇ. ಹೌದಾ? ಅದನ್ನು ತೊಗೊಂಡು ಮಾಡ್ಕೋಬೋದು ಅಥವಾ ಡೈರೆಕ್ಟಾಗೂ ಬರೀಬೋದು. ಆಯ್ತಲ್ಲ? If 1 plus I by 1 minus I whole power x is equal to 1, then x is equal to ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಫಸ್ಟ್ 1 plus I by 1 minus I ನೋಡಿ ನೆಕ್ಸ್ಟ್ ಒಂದು ಕಡೆ ಯೂಸ್ ಮಾಡ್ತೀವಿ. 1 plus I by 1 minus I ನ ನೋಡಿ ಅದು ವ್ಯಾಲ್ಯೂ ಏನಾಗಿರುತ್ತೆ ನೋಡ್ಕೊಳ್ಳಿ. ನಾವು ಲೆಟ್ z is equal to 1 plus I by 1 minus I ಇತ್ತು ಅಂದರೆ ರ್ಯಾಷನಲೈಸ್ ಮಾಡಿಕೊಂಡ್ರೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಇಟ್ಸ್ ಕಾಂಜುಗೇಟ್ ಮಾಡ್ತಿದ್ವಲ್ಲ, ಡಿನಾಮಿನೇಟರ್ ಇನ್ ಕಾಂಜುಗೇಟ್ನ, ಅವಾಗಿದು 1 plus I ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ
ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. 1 ಪ್ಲಸ್ ಐ ಹೋಲ್ ಸ್ಕ್ವೇರ್ 1 ಪ್ಲಸ್ ಐ ಸ್ಕ್ವೇರ್ ಪ್ಲಸ್ 2i ಡಿವೈಡೆಡ್ ಬೈ 1 ಮೈನಸ್ ಆಫ್ ಮೈನಸ್ 1 ಅಂದರೆ 1 ಪ್ಲಸ್ 1 ಬರುತ್ತೆ. ಹೌದಾ? 1 ಪ್ಲಸ್ ಐ ಸ್ಕ್ವೇರ್ ವ್ಯಾಲ್ಯೂ ಇಸ್ ಮೈನಸ್ 1 ಅಲ್ಲ. 1 ಮೈನಸ್ 1 ಪ್ಲಸ್ 2i ಡಿವೈಡೆಡ್ ಬೈ 2. ಇದು ಕ್ಯಾನ್ಸಲ್ ಆಗಿ 2 ಕ್ಯಾನ್ಸಲ್ ಆಗಿ ಐ ಬರುತ್ತೆ. ಹೌದಾ? ಇದರಲ್ಲಿ 1 ಪ್ಲಸ್ ಐ ಡಿವೈಡ್ ಬೈ 1 ಮೈನಸ್ ಐ ವ್ಯಾಲ್ಯೂ ಐ ಆಗಿದೆ ಅಲ್ಲ. ದೇರ್ಫೋರ್ 1 ಪ್ಲಸ್ ಐ ಡಿವೈಡ್ ಬೈ 1 ಮೈನಸ್ ಐ ಹೋಲ್ ಪವರ್ ಎಕ್ಸ್ ಇಸ್ ಈಕ್ವಲ್ ಟು 1 ಕೊಟ್ಟಿದ್ದಾರೆ. ದಟ್ ಇಂಪ್ಲೈಸ್ ಐ ಪವರ್ ಎಕ್ಸ್ ಇಸ್ ಈಕ್ವಲ್ ಟು 1 ಆಯಿತು. ಹೌದಾ? ನೋಡಿ, ಐ ಪವರ್ 4 ಅಂದರೆ 1 ಗೊತ್ತಿರೋದು. ನೆಕ್ಸ್ಟ್ ಐ ಪವರ್ 8 1 ಆಗುತ್ತೆ. ಹಾಗಾದರೆ ಎಕ್ಸ್ ಇಸ್ ಏನಾಗಿರ್ಬೇಕಂದ್ರೆ ನಮಗೆ ಮಲ್ಟಿಪಲ್ ಆಫ್ 4 ಆಗುತ್ತೆ. ಅಂದರೆ ಆನ್ಸರು ಎಕ್ಸ್ ಇಸ್ ಈಕ್ವಲ್ ಟು 4n ಬರುತ್ತೆ. ಹೌದಾ? ಗೊತ್ತಾಯ್ತಲ್ಲ? ನೋಡಿ, ಇದೇ ಥರದ ಹೇಗೆ ಕೇಳಿದಾರೆ ಅಂದರೆ ಇನ್ನೊಂದು ಟೈಪ್ ಸೇಮ್ 1 ಪ್ಲಸ್ ಐ ಬೈ 1 ಮೈನಸ್ ಐ ಹೋಲ್ ಪವರ್ n ಇಸ್ ಈಕ್ವಲ್ ಟು 1. ದೆನ್ ಫೈಂಡ್ ದ ಲೀಸ್ಟ್ ಪಾಸಿಟಿವ್ ವ್ಯಾಲ್ಯೂ ಆಫ್ n ಅಂತ ಹೇಳಿದ್ದಾರೆ. ಹೌದಾ? ಲೀಸ್ಟ್ ಪಾಸಿಟಿವ್ ವ್ಯಾಲ್ಯೂ ಆಫ್ n ಅಂದರೆ ಅಲ್ಲಿ 4 ಆಗಿಬಿಡುತ್ತೆ. ಪಾಸಿಟಿವ್ ಅಂದರೆ ಗ್ರೇಟರ್ ದ್ಯಾನ್ 0 ಇರಬೇಕು. ಯಾಕಂದರೆ ಇದು ವ್ಯಾಲ್ಯೂ ಅಂತ ಐತಾನೆ. ಐ ಪವರ್ n ಇಸ್ ಈಕ್ವಲ್ ಟು 1 ಆಗಬೇಕು ಅಂದರೆ n ಮತ್ತು ಲೀಸ್ಟ್ ಪಾಸಿಟಿವ್ ವ್ಯಾಲ್ಯೂ ಆಗಬೇಕಂದ್ರೆ n ಇಸ್ ಈಕ್ವಲ್ ಟು 4 ಅಂತ ಬರೀತೀವಿ ಅಷ್ಟೇ. ಹೌದಾ? ಆ ಥರನೂ ಕೇಳ್ಬೋದು. ಅದಕ್ಕೆ ಐಡಿಯಾ ಗೊತ್ತಿರಲಿ. ನೆಕ್ಸ್ಟ್ ಒನ್ 36. If 3 plus 2i sin theta divided by 1 minus 2i sin theta is real, then theta is equal to. ಹೌದಾ? ಈ ಥರ ಈಸಿ ಕೊಟ್ಟಿದ್ದು ಅಂದರೆ ಡೈರೆಕ್ಟ್ ಆನ್ಸರ್ ಟು ಕ್ವಶನ್ ಹೋಗ್ಬೋದು. ಪ್ಯೂರ್ಲಿ ರಿಯಲ್ ಆಗಿರ್ಬೇಕಂದ್ರೆ ಇಮ್ಯಾಜಿನರಿ ಪಾರ್ಟ್ 0 ಆಗಬೇಕು ತಾನೆ. ಹೌದಾ? ನೋಡಿ, ಇಲ್ಲಿ ಥೀಟಾ ಪೈ ಬರ್ಕೊಂಡೆ ಅಂದರೆ ಸೈನ್ ಪೈ ಇಸ್ 0. ಅದು 3 ಪ್ಲಸ್ 0 ಇಸ್ 3, 1 ಮೈನಸ್ 0 ಇಸ್ 1, 3/1 ಅಂದರೆ ರಿಯಲ್. ಡೈರೆಕ್ಟಾಗಿ ಪೈ ಬಂದ್ಬಿಡುತ್ತೆ. ಹೌದಾ? ನೋಡಿ, ಈಸಿಯಾಗಿ ಮಾಡ್ಕೋಬೋದು. ಆನ್ಸರ್ ಟು ಕ್ವಶನ್ ಹೋಗ್ಬೋದು. ಅದು ಇದನ್ನ ಯಾವ ಥರ ಮಾಡ್ಕೋಬೇಕು ಅಂದರೆ ಪ್ಯೂರ್ಲಿ ರಿಯಲ್ ಅಂತ ಹೇಳಿದ್ರೆ ತಾನೆ ಇದನ್ನು ರ್ಯಾಷನಲೈಸ್ ಮಾಡಿಕೊಂಡು ಇಮ್ಯಾಜಿನರಿ ಪಾರ್ಟ್ ಈಕ್ವಲ್ ಟು 0 ತೊಗೊಂಡು ಸಿಂಪ್ಲಿಫೈ ಆಗುತ್ತೆ. ಹೌದಾ? ಅಂದರೆ ಈ ಥರ ಏನಾರು ಇತ್ತು ಅಂತ ಹೇಳಿದ್ರೆ ಆನ್ಸರ್ ಟು ಕ್ವಶನ್ ಹೋಗ್ಬಿಡಿ ಅಷ್ಟೇ, ಈಸಿಯಾಗಿ ಬಂದ್ಬಿಡುತ್ತೆ. ಹೌದಾ? ಈಗ ಪೈ ಬರ್ಕೊಂಡ ತಕ್ಷಣ ಇವೆರಡು 0 ಆಯಿತು ಅಂದರೆ ಆನ್ಸರ್ 3/1 ಬರ್ತದೆ. 3/1 ಇಸ್ ಪ್ಯೂರ್ಲಿ ರಿಯಲ್, ದೇರ್ಫೋರ್ ಆನ್ಸರ್ ಇಸ್ ಪೈ. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್. ನೋಡಿ, ಕೇರ್ಫುಲ್ ಮಾಡ್ಕೋಬೇಕು. ಇಫ್ Z1 and Z2 are two non-zero complex numbers such that modulus of Z1 plus Z2 is equal to modulus of Z1 plus modulus of Z2, then argument of Z1 minus argument of Z2 is ಅಂತ ಹೇಳಿದ್ದಾರೆ. ಹೌದಾ? ನೋಡ್ಕೊಳ್ಳಿ ಯಾವ ಥರ ಮಾಡ್ಕೊತೀವಿ ಅಂತೇಳಿ. modulus of Z1 plus Z2 is equal to modulus of Z1 plus modulus of Z2 ಕೊಡ್ತೀವಿ. ಹೌದಾ? ನೋಡಿ, ಸಿಂಪ್ಲಿಫೈ ಮಾಡ್ಕೋಬೇಕು ಅಂದರೆ ಇಲ್ಲಿ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊತೀನಿ. ಹಾಗಿದೇನು ಬರ್ಬೋದು? modulus of Z1 plus Z2 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು modulus of Z1 plus modulus of Z2 ಹೋಲ್ ಸ್ಕ್ವೇರ್. ಹೌದಾ? ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡೆ ಅಂದರೆ ಏನು ಬರುತ್ತೆ? modulus of Z1 ಸ್ಕ್ವೇರ್ ಪ್ಲಸ್ modulus of Z2 ಸ್ಕ್ವೇರ್ ಪ್ಲಸ್ 2 ಇಂಟು ರಿಯಲ್ ಪಾರ್ಟ್ ಆಫ್ Z1 ಇಂಟು Z2 ಬಾರ್. ನೋಡಿ, ಈ ಫಾರ್ಮುಲಾ ಹೇಳಿದ್ವಿ, ಇನ್ನು ಗೊತ್ತಿರಬೇಕಿಲ್ಲಿ. ಇಸ್ ಈಕ್ವಲ್ ಟು ಇದನ್ನೇ ಎಕ್ಸ್ಪ್ಯಾಂಡ್ ಮಾಡಿದರೆ modulus of Z1 ಸ್ಕ್ವೇರ್ ಪ್ಲಸ್ modulus of Z2 ಸ್ಕ್ವೇರ್ ಪ್ಲಸ್ 2 ಇಂಟು modulus of Z1 ಇಂಟು modulus of Z2. ಹೌದಾ? ನೋಡಿ, modulus of Z1 ಸ್ಕ್ವೇರು modulus of Z2 ಸ್ಕ್ವೇರ್ ಕ್ಯಾನ್ಸಲು ಎರಡು ಕಡೆ, ಜೊತೆಗೆ 2ನೂ ಕ್ಯಾನ್ಸಲ್ ಮಾಡ್ಬೋದು. ಹಾಗಾದ್ರೆ ಇಲ್ಲಿ ಏನು ಬರುತ್ತೆ? ರಿಯಲ್ ಪಾರ್ಟ್ ಆಫ್ Z1 ಇಂಟು Z2 ಬಾರ್ ಇಸ್ ಈಕ್ವಲ್ ಟು modulus of Z1 into modulus of Z2 ಬಂತು. ಹೌದಾ? ಬಟ್ ನಮಗೆ ಆಂಪ್ಲಿಟ್ಯೂಡ್ ಆಫ್ Z1 ಮೈನಸ್ ಆಂಪ್ಲಿಟ್ಯೂಡ್ ಆಫ್ Z2 ಅಥವಾ ಆರ್ಗ್ಯುಮೆಂಟ್ ಆಫ್ Z1 ಮೈನಸ್ ಆರ್ಗ್ಯುಮೆಂಟ್ ಆಫ್ Z2. ಹೌದಾ? ಇಲ್ಲೇನು ಕೇಳಿದ್ದಾರೆ ಅಂದರೆ ಇಫ್ Z1 ಇಸ್ ಈಕ್ವಲ್ ಟು R1 ಸಿಸ್ ಥೀಟಾ 1 ತೊಗೊತೀನಿ, Z2 ಇಸ್ ಈಕ್ವಲ್ ಟು R2 ಸಿಸ್ ಥೀಟಾ 2 ತೊಗೊಂಡೆ ಅಂದರೆ, ಹೌದಾ? ಅವಾಗ ಇಲ್ಲೇನೇನು ಬರ್ಬೋದು ನಮಗೆ? ಹಿಯರ್ modulus of Z1 is equal to R1 ಆಂಪ್ಲಿಟ್ಯೂಡ್ ಅಥವಾ ಅದಕ್ಕೆ ಆರ್ಗ್ಯುಮೆಂಟ್ ಅಂತಲೂ ಹೇಳ್ಬೋದು.
ಆರ್ಗ್ಯುಮೆಂಟ್ ಆಫ್ Z1 ಇಸ್ ಈಕ್ವಲ್ ಟು ಥೀಟಾ 1 ಬರುತ್ತೆ. ಇಲ್ಲೂ ಅಷ್ಟೇ ಮಾಡ್ಯುಲಸ್ ಆಫ್ Z2 ಇಸ್ ಈಕ್ವಲ್ ಟು R2, ಆರ್ಗ್ಯುಮೆಂಟ್ ಆಫ್ Z2 ಇಸ್ ಈಕ್ವಲ್ ಟು ಥೀಟಾ 2. ಇಷ್ಟು ಬರುತ್ತಲ್ಲ. ಜೊತೆ ನೋಡಿ ಇಲ್ಲಿ Z2 ಬಾರ್ ಅಂತಿದೆ, ಹೌದಾ? Z2 ಬಾರ್ ಅಂತ ಹೇಳಿದ್ರೆ ಏನು ಬರೀಬೋದು, ಹೌದಾ? Z2 ಬಾರ್ ಅಂತ ಹೇಳಿದ್ರೆ ನಮಗೆ ಇಂಪಾರ್ಟೆಂಟ್, ನಮಗೆ ಕಾಂಜುಗೇಟ್ ಬರಿತಾ ಇರ್ತೀವಿ, ಹೌದಾ? ಹಾಗಾದ್ರೆ ಇದು R2 ಇಂಟು ಸಿಸ್ ಥೀಟಾ 2 ಇರೋದು ಮೈನಸ್ ಥೀಟಾ 2 ಆಗೋದು ಅಷ್ಟೇ, ಹೌದಾ? ಇಷ್ಟು ಐಡಿಯಾ ಗೊತ್ತಿರಬೇಕು ನೋಡಿ. ಹಾಗಾದ್ರೆ ಅದನ್ನಿಷ್ಟನ್ನು ಅಪ್ಲೈ ಮಾಡಿಕೊಂಡೆ ಅಂದರೆ ಇಲ್ಲಿ ನೋಡಿ, ರಿಯಲ್ ಪಾರ್ಟ್ ಆಫ್ Z1 ಇಂಟು Z2 ಬಾರ್, Z1 ಇಂಟು Z2 ಬಾರ್ ಅಂದರೆ Z1 ಅಂದರೆ R1 ಇಂಟು ಸಿಸ್ ಥೀಟಾ 1 ಇಂಟು R2 ಇಂಟು ಸಿಸ್ ಆಫ್ ಮೈನಸ್ ಥೀಟಾ 2, ಹೌದಾ? ಇಸ್ ಈಕ್ವಲ್ ಮಾಡ್ಯುಲಸ್ ಆಫ್ Z1 ಅಂದರೆ R1, ಮಾಡ್ಯುಲಸ್ ಆಫ್ Z2 ಅಂದರೆ R2, ಹೌದಾ? ನೋಡಿ R1 ಇಂಟು R2 ಅಂತ ಕಾನ್ಸ್ಟೆಂಟ್ ನಾನು ಹೊರಗೆ ತೊಗೊಂಡ್ಬಿಡ್ತೀನಿ. R1 ಇಂಟು R2 ಇಂಟು ಹೌದಾ ರಿಯಲ್ ಪಾರ್ಟ್ ಆಫ್, ಇದನ್ನು ಹೇಗೆ ಬರೀಬೋದು, ಸಿಸ್ ಥೀಟಾ 1 ಇಂಟು ಸಿಸ್ ಥೀಟಾ 2 ಇದನ್ನು ಆ್ಯಡ್ ಮಾಡ್ಬೇಕು ತಾನೆ. ಹಾಗಾದ್ರೆ ಇದು ಸಿಸ್ ಆಫ್ ಥೀಟಾ 1 ಮೈನಸ್ ಥೀಟಾ 2 ಇಸ್ ಈಕ್ವಲ್ ಟು R1 ಇಂಟು R2. ಎರಡು ಕ್ಯಾನ್ಸಲ್ ಆಯಿತು. ನೋಡಿ ಇದರಲ್ಲಿ ರಿಯಲ್ ಪಾರ್ಟ್ ಅಂತ ಹೇಳಿದ್ರೆ ಏನು ಬರುತ್ತೆ ಅಂದರೆ ನಮಗೆ ಕಾಸ್ ಆಫ್ ಥೀಟಾ 1 ಮೈನಸ್ ಥೀಟಾ 2 ಇಸ್ ದ ರಿಯಲ್ ಪಾರ್ಟು, ಸೈನ್ ಆಫ್ ಥೀಟಾ 1 ಮೈನಸ್ ಥೀಟಾ 2 ಏನಾಗಿರುತ್ತೆ, ಇಮ್ಯಾಜಿನರಿ ಪಾರ್ಟ್, ಹೌದಾ? ರಿಯಲ್ ಪಾರ್ಟ್ ಆಫ್ ಸಿಸ್ ಆಫ್ ಥೀಟಾ 1 ಮೈನಸ್ ಥೀಟಾ 2 ಇಸ್ ಈಕ್ವಲ್ ಟು 1 ಅಂದರೆ ಇದು 1, ಹೌದಾ? 1 ಆಗಬೇಕು ಅಂದರೆ ಇದೇನಾಗಿರ್ಬೇಕು ನಮಗೆ, ಕಾಸ್ 0 ಆಗಬೇಕಲ್ಲ. ಹಾಗಾದ್ರೆ ಥೀಟಾ 1 ಮೈನಸ್ ಥೀಟಾ 2 ಈಕ್ವಲ್ ಟು 0, ದಟ್ ಇಂಪ್ಲೈಸ್ ಥೀಟಾ 1 ಮೈನಸ್ ಥೀಟಾ 2 ಅಂತ ಹೇಳಿದ್ರೆ ಏನು ಬರೀಬೋದು ನಾವು, ಆರ್ಗ್ಯುಮೆಂಟ್ ಆಫ್ Z1 ಮೈನಸ್ ಆರ್ಗ್ಯುಮೆಂಟ್ ಆಫ್ Z2 ಇಸ್ ಈಕ್ವಲ್ ಟು 0, ಹೌದಾ? ಥರ್ಡ್ ಒನ್ ಬರುತ್ತೆ ಅಷ್ಟೇ, ಆಯ್ತಲ್ಲ. ನೋಡಿ ಈ ಥರದ್ದು ಏನಾರು ಇತ್ತು ಅಂದರೆ ಸ್ಕ್ವೇರಿಂಗ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡು ಹೋದ್ರೆ ಬಂದ್ಬಿಡುತ್ತೆ. ಅದಕ್ಕೆ ಐಡಿಯಾ ಗೊತ್ತಿರಲಿ, ಆಯ್ತಲ್ಲ. ನೆಕ್ಸ್ಟ್ ಒನ್ ಪ್ರಾಬ್ಲಮ್ ನಂಬರ್ 38. ನೋಡಿ ಸೇಮ್ ಟೈಪ್ ಇದೆ. ಇಫ್ Z1 and Z2 are two non-zero complex numbers such that modulus of Z1 plus Z2 is equal to modulus of Z1 minus Z2, then argument of Z1 minus argument of Z2 is ಅಂತ ಹೇಳಿದ್ರು, ಹೌದಾ? ನೋಡಿ ಇಲ್ಲಿ ಏನು ಚೇಂಜ್ ಆಗುತ್ತೆ ಅಂದರೆ ಇಲ್ಲಿ ಮಾಡ್ಯುಲಸ್ ಆಫ್ Z1 ಮೈನಸ್ Z2 ಕೊಡಿದ್ದಾರೆ, ಹೌದಾ? ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊತೀವಿ ಮತ್ತು ಸೇಮು. ಅವಾಗಿದು ಮಾಡ್ಯುಲಸ್ ಆಫ್ Z1 ಸ್ಕ್ವೇರ್ ಪ್ಲಸ್ ಮಾಡ್ಯುಲಸ್ ಆಫ್ Z2 ಸ್ಕ್ವೇರ್ ಪ್ಲಸ್ 2 ಇಂಟು ರಿಯಲ್ ಪಾರ್ಟ್ ಆಫ್ Z1 ಇಂಟು Z2 ಬಾರ್ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ Z1 ಸ್ಕ್ವೇರ್ ಪ್ಲಸ್ ಮಾಡ್ಯುಲಸ್ ಆಫ್ Z2 ಸ್ಕ್ವೇರ್ ಮೈನಸ್ 2 ಇಂಟು ರಿಯಲ್ ಪಾರ್ಟ್ ಆಫ್ Z1 ಇಂಟು Z2 ಬಾರ್, ಹೌದಾ? ನೋಡಿ ಇದು 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 ಕ್ಯಾನ್ಸಲ್ ಆಯಿತು. ಅದು ಈ ಕಡೆ ಬಂತು ಅಂದರೆ 2 + 2 ಇದು 4 ಇಂಟು ರಿಯಲ್ ಪಾರ್ಟ್ ಆಫ್ Z1 ಇಂಟು Z2 ಬಾರ್ ಇಸ್ ಈಕ್ವಲ್ ಟು 0. ಅದೇ 4 ಇಂಟು ರಿಯಲ್ ಪಾರ್ಟ್ ಆಫ್ Z1 ಇಂಟು Z2 ಬಾರ್ ಅಂದರೆ ಏನು ಬರ್ಬೋದು, Z1 ಇಂಟು Z2 ಬಾರ್ ಅಂತ ಹೇಳಿದ್ರೆ R1 ಸಿಸ್ ಥೀಟಾ 1 ಇಂಟು R2 ಸಿಸ್ ಆಫ್ ಮೈನಸ್ ಥೀಟಾ 2, ಹೌದಾ? ಇಸ್ ಈಕ್ವಲ್ ಟು 0. R1 ಇಂಟು R2 ಹೊರಗೆ ಬರುತ್ತಲ್ಲ, 4 R1 R2 ಇಂಟು ರಿಯಲ್ ಪಾರ್ಟ್ ಆಫ್ ಇವೆರಡು ಮಲ್ಟಿಪ್ಲೈ ಮಾಡಿದೆ ಅಂದರೆ ಸಿಸ್ ಆಫ್ ಥೀಟಾ 1 ಮೈನಸ್ ಥೀಟಾ 2 ಇಸ್ ಈಕ್ವಲ್ ಟು 0. ಇಷ್ಟು ಈ ಕಡೆ ತೊಗೊಂಡ್ರೆ ಇದು 0 ಆಗ್ಬಿಡುತ್ತೆ. ರಿಯಲ್ ಪಾರ್ಟ್ ಆಫ್ ಸಿಸ್ ಆಫ್ ಥೀಟಾ 1 ಮೈನಸ್ ಥೀಟಾ 2 ಅಂದರೆ ಕಾಸ್ ಆಫ್ ಥೀಟಾ 1 ಮೈನಸ್ ಥೀಟಾ 2 ಈಕ್ವಲ್ ಟು 0, ದಟ್ ಈಸ್ ಈಕ್ವಲ್ ಟು ಕಾಸ್ π/2, ಅಲ್ವಾ? ಥೀಟಾ 1 ಮೈನಸ್ ಥೀಟಾ 2 ಈಕ್ವಲ್ ಟು π/2 ಅಂದರೆ ಆರ್ಗ್ಯುಮೆಂಟ್ ಆಫ್ Z1 ಮೈನಸ್ ಆರ್ಗ್ಯುಮೆಂಟ್ ಆಫ್ Z2 ಇಸ್ ಈಕ್ವಲ್ ಟು π/2 ಬರುತ್ತೆ, ಹೌದಾ? ಅಂದರೆ ಫೋರ್ತ್ ಒನ್ ಬರುತ್ತೆ ಸರ್. ಇದಿದೆ 38. 37 38 ಸೇಮ್ ಐಡಿಯಾ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಿದ್ವಿ. ಐಡಿಯಾ ಗೊತ್ತಾಗಬೇಕಷ್ಟೇ. ಆಯ್ತಲ್ಲ. ನೆಕ್ಸ್ಟ್ ಒನ್ 39. If Z and omega are two non-zero complex numbers such that modulus of Z omega is equal to 1, then
ಆರ್ಗ್ಯುಮೆಂಟ್ ಆಫ್ ಝೆಡ್ ಮೈನಸ್ ಆರ್ಗ್ಯುಮೆಂಟ್ ಆಫ್ ಒಮೆಗಾ ಇಸ್ ಈಕ್ವಲ್ ಟು ಪೈ ಬೈ ಟು, ದೆನ್ ಝೆಡ್ ಬಾರ್ ಒಮೆಗಾ ಇಸ್ ಈಕ್ವಲ್ ಟು ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಇಲ್ಲಿ ಹೇಗೆ ಮಾಡ್ಕೊತೀವಿ ಅಂದರೆ ಝೆಡ್ ಆ್ಯಂಡ್ ಒಮೆಗಾ ಆರ್ ಟು ನಾನ್ ಝೀರೋ ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಇಲ್ಲಿ ಮಾಡ್ಲಸ್ ಆಫ್ ಝೆಡ್ ಇಂಟು ಒಮೆಗಾ ಇಸ್ ಈಕ್ವಲ್ ಟು 1 ಅಂತ ಹೇಳಿದ್ದಾರೆ, ಮತ್ತು ಆರ್ಗ್ಯುಮೆಂಟು ಕೊಟ್ಟಿದ್ದಾರೆ. ಹೌದಾ? ಅದೇ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅಷ್ಟು ತೊಗೊಂಬರ್ತೀನಿ ನೋಡಿ. ಲೆಟ್ ಝೆಡ್ ಇಸ್ ಈಕ್ವಲ್ ಟು R1 ಸಿಸ್ ಥೀಟಾ 1, ಒಮೆಗಾ ಇಸ್ ಈಕ್ವಲ್ ಟು R2 ಸಿಸ್ ಥೀಟಾ 2. ಹೌದಾ? ನೆಕ್ಸ್ಟ್ ಏನು ಕೊಟ್ಟಿರೋದು ನಮಗೆ? ಗಿವನ್ ಮಾಡ್ಲಸ್ ಆಫ್ ಝೆಡ್ ಒಮೆಗಾ ಇಸ್ ಈಕ್ವಲ್ ಟು 1 ಅಂದರೆ R1 ಇಂಟು R2 ಇಸ್ ಈಕ್ವಲ್ ಟು 1 ಬರೀಬೋದಲ್ಲ. ಈಗ ಮಾಡ್ಲಸ್ ಆಫ್ ಝೆಡ್ ಇಸ್ R1, ಮಾಡ್ಲಸ್ ಆಫ್ ಒಮೆಗಾ ಈಸ್ R2. ಹೌದಾ? ನೆಕ್ಸ್ಟ್ ಆರ್ಗ್ಯುಮೆಂಟ್ ಆಫ್ ಝೆಡ್ ಮೈನಸ್ ಆರ್ಗ್ಯುಮೆಂಟ್ ಆಫ್ ಒಮೆಗಾ ಇಸ್ ಈಕ್ವಲ್ ಟು ಪೈ ಬೈ ಟು ಕೊಟ್ಟಿದ್ದಾರೆ. ಅಂದರೆ ಇನ್ನೊಂದು ಏನು ಕೊಟ್ಟಿರೋದು? ಗಿವನ್ ಆರ್ಗ್ಯುಮೆಂಟ್ ಆಫ್ ಝೆಡ್ ಮೈನಸ್ ಆರ್ಗ್ಯುಮೆಂಟ್ ಆಫ್ ಒಮೆಗಾ ಇಸ್ ಈಕ್ವಲ್ ಟು ಪೈ ಬೈ ಟು. ಹೌದಾ? ಅಂದರೆ ಆರ್ಗ್ಯುಮೆಂಟ್ ಆಫ್ ಝೆಡ್ ಇಸ್ ಥೀಟಾ 1 ಅಲ್ಲ, ಥೀಟಾ 1 ಮೈನಸ್ ಥೀಟಾ 2 ಇಸ್ ಈಕ್ವಲ್ ಟು ಪೈ ಬೈ ಟು. ಹೌದಾ? ನೆಕ್ಸ್ಟ್ ಏನು ಕೇಳಿದ್ರು? ಝೆಡ್ ಬಾರ್ ಇಂಟು ಒಮೆಗಾ ಕೇಳಿದ್ದಾರೆ. ಹೌದಾ? ನೋಡಿ ನಾವು ಝೆಡ್ ಬಾರ್ ಇಂಟು ಒಮೆಗಾ ಇಸ್ ಈಕ್ವಲ್ ಟು, ಹೌದಾ? ಝೆಡ್ ಬಾರ್ ಅಂತ ಹೇಳಿದ್ರೆ ಥೀಟಾ 1 ಬದಲಿ ಮೈನಸ್ ಥೀಟಾ 1 ಬರೀಬೋದಲ್ಲ. ಅಂದರೆ R1 ಇಂಟು ಸಿಸ್ ಆಫ್ ಮೈನಸ್ ಥೀಟಾ 1, ನೆಕ್ಸ್ಟು ಇಂಟು R2 ಇಂಟು ಸಿಸ್ ಆಫ್ ಥೀಟಾ 2. ಹೌದಾ? ನೋಡಿ R1 ಇಂಟು R2 ಇಂಟು ಸಿಸ್ ಆಫ್ ಏನು ಬರೀಬೋದು? ಥೀಟಾ 2 ಮೈನಸ್ ಥೀಟಾ 1 ಆಯಿತು. R1 ಇಂಟು R2 ಇಸ್ ಈಕ್ವಲ್ ಟು 1 ಕೊಟ್ಟಿದ್ದಾರೆ. 1 ಇಂಟು ಸಿಸ್ ಆಫ್ ಥೀಟಾ 2 ಮೈನಸ್ ಥೀಟಾ 1 ಅಂದರೆ ಥೀಟಾ 2 ಮೈನಸ್ ಥೀಟಾ 1 ಅಂದರೆ ಮೈನಸ್ ಪೈ ಬೈ ಟು, ಅಂದರೆ ಸಿಸ್ ಆಫ್ ಮೈನಸ್ ಪೈ ಬೈ ಟು. ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡ್ವಿ ಅಂದರೆ ಕಾಸ್ ಪೈ ಬೈ ಟು ಮೈನಸ್ ಐ ಇಂಟು ಸೈನ್ ಪೈ ಬೈ ಟು ಅಲ್ಲ. ಕಾಸ್ ಪೈ ಬೈ ಟು ವ್ಯಾಲ್ಯೂ ಇಸ್ 0 ಮೈನಸ್ ಐ ಇಂಟು 1 ಅಂದರೆ ಆನ್ಸರು ಮೈನಸ್ ಐ ಬರುತ್ತೆ, ಅಂದರೆ 4th ಒನ್. ನೋಡಿ ಈಸಿ ಇದೆ. ಅಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡ್ಕೊಂಬಿಟ್ಟು ನೆಕ್ಸ್ಟು ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೆ. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 40. sin pi by 8 plus I into cos pi by 8 divided by sin pi by 8 minus I into cos pi by 8 whole power 8 is equal to. ಹೌದಾ? ನೋಡಿ ಇಂಪಾರ್ಟೆಂಟ್ ನಮಗೆ ಇದು ಗೊತ್ತಿರಬೇಕಿದು. ಈ ಫಾರ್ಮುಲಾ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸಿಸ್ ಥೀಟಾ ಹೋಲ್ ಪವರ್ ಎನ್ ಅಂದರೆ ಸಿಸ್ ಎನ್ ಥೀಟಾ. ಹೌದಾ? ಅಂದರೆ ಎನ್ನ ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡ್ಬೋದು. ನೋಡಿ ಆ ಥರ ಮಲ್ಟಿಪ್ಲೈ ಮಾಡಬೇಕು ಅಂದರೆ ಸಿಸ್ ಥೀಟಾ ಫಾರ್ಮಲ್ಲೇ ಇರಬೇಕು. ಅಂದರೆ ಕಾಸ್ ಪ್ಲಸ್ ಐ ಸೈನ್ ಇರಬೇಕು. ಅದರಲ್ಲಿ ಸೈನ್ ಮೈನಸ್ ಐ ಕಾಸ್ ಅದು. ಹೌದಾ? ನೋಡಿ ನಾವು ಕಾಸ್ ಪ್ಲಸ್ ಐ ಸೈನ್ ಮಾಡೋದಕ್ಕೆ ಎಷ್ಟೊಂದು ಮೆಥಡ್ ಬರ್ತದೆ. ನೋಡಿ ಈಸಿಯಾಗಿ ಮಾಡ್ಕೋಬೇಕು ಅಂದರೆ ಇದನ್ನು ಇಲ್ಲಿ ಐ ಸೈನಿನ ಕೋಎಫಿಷಿಯೆಂಟ್ 1 ಇದೆ ತಾನೆ. ಹೌದಾ? 1 ನಾವು ಮೈನಸ್ ಐ ಸ್ಕ್ವಯರ್ ಬರೀಬೋದಲ್ಲ. ಹಾಗಾದ್ರೆ ಈ ಥರ ಬರ್ಕೊತೀವಿ ನೋಡಿ. ಮೈನಸ್ ಐ ಸ್ಕ್ವೇರ್ ಇಂಟು ಸೈನ್ ಪೈ ಬೈ 8 ಪ್ಲಸ್ ಐ ಕಾಸ್ ಪೈ ಬೈ 8 ಡಿವೈಡೆಡ್ ಬೈ ಇಲ್ಲೂ ಅಷ್ಟೇ ಮೈನಸ್ ಐ ಸ್ಕ್ವೇರ್ ಸೈನ್ ಪೈ ಬೈ 8 ಮೈನಸ್ ಐ ಕಾಸ್ ಪೈ ಬೈ 8 ಹೋಲ್ ಪವರ್ 8 ಬರೀಬೋದಾ? ನ್ಯೂಮರೇಟ್ರಲ್ಲಿ ಐ ಕಾಮನ್ ತೊಗೊತೀನಿ. ಹಾಗಾದ್ರೆ ಇದು ಏನು ಬರ್ಬೋದು? ಐ ಇಂಟು ಕಾಸ್ ಪೈ ಬೈ 8 ಮೈನಸ್ ಐ ಇಂಟು ಸೈನ್ ಪೈ ಬೈ 8 ಬರುತ್ತಲ್ಲ. ಡಿನಾಮಿನೇಟ್ರಲ್ಲಿ ಮೈನಸ್ ಐ ಕಾಮನ್ ತೊಗೊಂಡ್ವಿ ಅಂದರೆ ಇದು ಕಾಸ್ ಪೈ ಬೈ 8 ಪ್ಲಸ್ ಐ ಇಂಟು ಸೈನ್ ಪೈ ಬೈ 8 ಹೋಲ್ ಪವರ್ 8 ಬಂತು. ಹೌದಾ? ಐ ಕ್ಯಾನ್ಸಲ್. ಮೈನಸ್ ಪವರ್ 8 ಅಂದರೆ ಪ್ಲಸ್ ಆಗ್ಬಿಡುತ್ತೆ. ಹೌದಾ? ಅದಕ್ಕೆ ಡೈರೆಕ್ಟಾಗಿ ಪ್ಲಸ್ ಇದನ್ನೇನು ಬರೀಬೋದು? ನ್ಯೂಮರೇಟರ್ನ ಸಿಸ್ ಆಫ್ ಮೈನಸ್ ಪೈ ಬೈ 8 ಡಿವೈಡ್ ಬೈ ಸಿಸ್ ಆಫ್ ಪ್ಲಸ್ ಪೈ ಬೈ 8 ಬರೀಬೋದಾ? ನೆಕ್ಸ್ಟ್ ಇನ್ನೊಂದು ಏನು ಐಡಿಯಾ ಗೊತ್ತಿದೆ ನಮಗೆ. ಸಿಸ್ ಥೀಟಾ 1 ಬೈ ಸಿಸ್ ಥೀಟಾ 2 ಇತ್ತು ಅಂದರೆ ಸಿಸ್ ಆಫ್ ಥೀಟಾ 1 ಮೈನಸ್ ಥೀಟಾ 2 ಬರೀಬೋದಲ್ಲ.
ಹಾಗಾದ್ರೆ ಇದು ನ್ಯೂಮರೇಟಿಗೆ ಹೋಯ್ತು ಪೈ ಬೈ 8 ಇರೋದು ಮೈನಸ್ ಪೈ ಬೈ 8 ಆಗುತ್ತಲ್ಲ. ಸಿಸ್ ಆಫ್ ಮೈನಸ್ ಪೈ ಬೈ 8 ಹೋಲ್ ಪವರ್ 8 ಅಂದರೆ ಸಿಸ್ ಆಫ್ ಇದು ಮೈನಸ್ 2 ಪೈ ಬೈ 8 ಇಂಟು 8 ಬರೀಬೋದು. ಸಿಸ್ ಟೀಟಾ ಹೋಲ್ ಪವರ್ ಎನ್ ಇತ್ತಲ್ಲ ಎನ್ ಇದಕ್ಕೆ ಮಲ್ಟಿಪ್ಲೈ ಮಾಡ್ಬೋತಾನೆ, ಅದಕ್ಕೆ 8 ಇಲ್ಲಿ ಮಲ್ಟಿಪ್ಲೈ ಮಾಡೋದು 8 ಗೆಟ್ ಕ್ಯಾನ್ಸಲ್. ಸಿಸ್ ಆಫ್ ಮೈನಸ್ 2 ಪೈ ಅಂದ್ರೆ ಕಾಸ್ 2 ಪೈ ಮೈನಸ್ ಐ ಇಂಟು ಸೈನ್ 2. ಕಾಸ್ E1 ಪೈ ವ್ಯಾಲ್ಯೂ 1, ಸೈನ್ n ಪೈ ವ್ಯಾಲ್ಯೂ 0. therefore ಆನ್ಸರ್ ಇಸ್ 1 ಬರುತ್ತೆ. ಹೌದಾ? ಥರ್ಡ್ ಒನ್ ಬರುತ್ತೆ. ಆಯ್ತಲ್ಲ, ಹೇಗೆ ಮಾಡ್ಕೊಂಡಿರ್ತೀನಿ. ನಮಗೆ ಸಿಸ್ ಟೀಟಾ ಹೋಲ್ ಪವರ್ ಎನ್ ಅಂದರೆ ಸಿಸ್ ಎನ್ ಟೀಟಾ ಗೊತ್ತಿರಬೇಕು, ಅದನ್ನು ಯೂಸ್ ಮಾಡ್ಕೊತ ಇದ್ದೀವಿ ಅಷ್ಟೇ. ಹೌದಾ? ನೆಕ್ಸ್ಟ್ ಒನ್, ಇಫ್ ಆಲ್ಫಾ ಆ್ಯಂಡ್ ಬೀಟಾ ಆರ್ ದ ರೂಟ್ಸ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ ದೆನ್ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಈಸ್ ಈಕ್ವಲ್ ಟು ಅಂತ ಹೇಳಿದ್ರು. ಹೌದಾ? ನೋಡಿ, ಇಲ್ಲಿ ಸಮ್ ಆಫ್ ದ ರೂಟ್ಸು ಪ್ರಾಡಕ್ಟ್ ಆಫ್ ದ ರೂಟ್ಸ್ ಗೊತ್ತಿರಬೇಕಷ್ಟೇ. ನೋಡಿ, ಎಕ್ಸ್ ಸ್ಕ್ವೇರ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0 ಆಯಿತು ಅಂದರೆ ಸಮ್ ಆಫ್ ದ ರೂಟ್ಸ್ ಆಲ್ಫಾ ಪ್ಲಸ್ ಬೀಟಾನ ಏನು ಬರೀತೀವಿ ನಾವು ಮೈನಸ್ ಬಿ ಬೈ ಎ ಅಂತ ಬರೀತೀವಿ. ಪ್ರಾಡಕ್ಟ್ ಆಫ್ ದ ರೂಟ್ಸ್ ಅಂತ ಹೇಳಿದ್ರೆ ಸಿ ಬೈ ಎ. ನೋಡಿ, ಆ ಥರದ್ದು ಯೂಸ್ ಮಾಡೋವಂಥದ್ದು. ನೋಡಿ, ಈ ಥರ ಪ್ರಾಬ್ಲಮ್ಸು ಕೇಳ್ಬೋದು ಎಕ್ಸಾಮಿಗೆ. ಸಿ ಇ ಟಿ ಕೇಳ್ತಾ ಇದ್ದಾರೆ, ಐಡಿಯಾ ಗೊತ್ತಿರಬೇಕು. ನೋಡಿ, ಹಾಗಾದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಎಕ್ಸ್ ಪ್ಲಸ್ ಬಿ ಸ್ಕ್ವೇರ್ ಈಕ್ವಲ್ ಟು 0. ಹೌದಾ? ಸಮ್ ಆಫ್ ದ ರೂಟ್ಸ್ ಏನಾಗ್ಬೋದು, ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಎ ಬರುತ್ತೆ. ಮೈನಸ್ ಆಫ್ ಮೈನಸ್ ಪ್ಲಸ್ ಎ ಬೈ 1 ಅಂದರೆ ಎ ಬೈ 1. ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಬರುತ್ತೆ. ಹೌದಾ? ನಾವು ಏನು ಕೇಳಿರೋದು ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ನ ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಮೈನಸ್ 2 ಆಲ್ಫಾ ಬೀಟಾ ಬರಿಬೋದಲ್ಲ. ನೋಡಿ, ಆಲ್ಫಾ ಪ್ಲಸ್ ಬೀಟಾ ಅಂದರೆ ಎ ಇದೆ, ಎ ಸ್ಕ್ವೇರ್ ಮೈನಸ್ 2 ಇಂಟು ಆಲ್ಫಾ ಬೀಟಾ ಅಂದರೆ ಬಿ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಮೈನಸ್ 2 ಬಿ ಸ್ಕ್ವೇರ್. ಫಸ್ಟ್ ಒಂದು ಬರುತ್ತೆ ಅಷ್ಟೇ. ಹೌದಾ? ಆಯ್ತಲ್ಲ. ಅದೇ ಸಮ್ ಆ್ಯಂಡ್ ಪ್ರಾಡಕ್ಟ್ ಆಫ್ ದ ರೂಟ್ಸ್ ಇಂದು ಕೇಳ್ಬೋದು, ಅದಕ್ಕೆ ಐಡಿಯಾ ಗೊತ್ತಿರಲಿ. ನೆಕ್ಸ್ಟ್ ಒನ್, ಇಫ್ ಆಲ್ಫಾ ಬೀಟಾ ಆರ್ ದ ರೂಟ್ಸ್ ಆಫ್ ದ ಈಕ್ವೇಷನ್ ದೆನ್ ದ ಈಕ್ವೇಷನ್ ವಿತ್ ರೂಟ್ಸ್ ಆರ್ ಆಲ್ಫಾ ಬೈ 2 ಬೀಟಾ ಬೈ 2 ಈಸ್ ಅಂತ ಹೇಳಿದ್ದಾರೆ. ನೋಡಿ, ಈಸಿ ಇದೆ. ನೋಡಿ, ಇವೆರಡು ಸೇಮ್ ಇರಬೇಕು. ಹೌದಾ? ಅವಾಗ ಇಲ್ಲಿ ಏನು ಮಾಡ್ಕೊಳ್ಳಿ ಅಂದರೆ ಲೆಟ್ ಆಲ್ಫಾ ಬೈ 2 ಇಸ್ ಈಕ್ವಲ್ ಟು ವೈ ಅಂದ್ಕೊಂಬಿಡಿ. ಇಲ್ಲಿ ಏನು ಕೊಡುತ್ತಲ್ಲ ಅದನ್ನ ವೈ ಅಂದ್ಕೊಳ್ಳಿ. ಹಾಗಾದ್ರೆ ಆಲ್ಫಾ ಏನಾಗುತ್ತೆ 2y. ಹೌದಾ? ಅಂದರೆ ಈಗ ನಮಗೆ ಆಲ್ಫಾ ಬೈ 2 ಬೀಟಾ ಬೈ 2 ರೂಟ್ ಆಗಿರ್ಬೇಕು ತಾನೆ. ಆ ಈಕ್ವೇಷನ್ನ ಫೈಂಡ್ ಔಟ್ ಮಾಡಬೇಕು ನಾವು. ಆ ಈಕ್ವೇಷನ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ರಿಪ್ಲೇಸ್ ಎಕ್ಸ್ ಬೈ ಈ ನಂಬರ್ ಮಾಡಬೇಕು ಯಾವಾಗಲೂ. ರಿಪ್ಲೇಸ್ ಎಕ್ಸ್ ಬೈ 2y ಮಾಡ್ಕೊಂಬಿಟ್ರೆ ಆಗೋಯ್ತು. ಅವಾಗ ಏನು ಬರುತ್ತೆ 2 ಇಂಟು 2y ಹೋಲ್ ಸ್ಕ್ವೇರ್ ಮೈನಸ್ 15 ಇಂಟು 2y ಪ್ಲಸ್ 4 is equal to 0. That implies 2 into 4y square minus 30y plus 4 equal to 0. Dividing by 2 ಮಾಡ್ಕೊಂಡೆ ಅಂದರೆ ಏನು ಬರ್ಬೋದು 15y plus 2 equal to 0. ಅಂದರೆ 4y square minus 15y plus 2 equal to 0. ಈ ಫಾರ್ಮ್ಯಾಟಲ್ಲಿ ಬರುತ್ತೆ. ಈಗ ಆಪ್ಷನ್ ಇಸ್ 2 ಬರುತ್ತೆ. ಹೌದಾ? ಆಯ್ತಲ್ಲ. ನೋಡಿ, ಈ ಥರದ್ದು ಸಿ ಇ ಟಿ ಕೇಳ್ತಾ ಇದ್ದಾರೆ, ಐಡಿಯಾ ಗೊತ್ತಿರಬೇಕು. ಇಫ್ ಆಲ್ಫಾ ಆ್ಯಂಡ್ ಬೀಟಾ ಆರ್ ದ ರೂಟ್ಸ್ ಆಫ್ ಗಿವನ್ ಈಕ್ವೇಷನ್ ದೆನ್ ದ ಈಕ್ವೇಷನ್ ಯೂಸ್ ರೂಟ್ಸ್ ಆರ್ ಅಂತೇಳಿ ಏನಾದ್ರು ಫಾರ್ಮ್ಯಾಟ್ ಕೊಡ್ಬೋದು. ಇದನ್ನೇ ಕೊಡಬೇಕಂತೇನಿಲ್ಲ, ಬಟ್ ಎರಡು ಸೇಮ್ ಇರುತ್ತೆ. ನೋಡಿ, ಇಲ್ಲಿ ಆಲ್ಫಾ ಬೈ 2 ಬೀಟಾ ಬೈ 2 ಸೇಮ್ ಫಾರ್ಮ್ಯಾಟಲ್ಲ, ಬೈ 2 ಸೇಮ್ ಇದೆ. ಇದೇ ಥರ ಕೊಡ್ತಾರೆ. ಏನು ಮಾಡ್ಕೊಳ್ಳಿ ಅಂದರೆ ಇಲ್ಲಿ ಏನು ಕೊಡಿರ್ತಾರಲ್ಲ ಅದಕ್ಕೆ ವೈ ಅನ್ಕೋಬೇಕು. ದೆನ್ ಆಲ್ಫಾ ಇಸ್ ಈಕ್ವಲ್ ಟು 2y ರಿಪ್ಲೇಸ್ ಎಕ್ಸ್ ಬೈ 2y ಮಾಡ್ಕೊಂಬಿಟ್ರೆ ಆಗ್ಬೋದು. ಹೌದಾ? ಅವಾಗ ನಮಗೆ ಈಕ್ವೇಷನ್ ಬರುತ್ತಲ್ಲ, ಅದನ್ನು ಕಂಪೇರ್ ಮಾಡಿಕೊಂಡ್ರೆ ಈಸಿಯಾಗಿ ಬಂದ್ಬಿಡುತ್ತೆ. ಆಯ್ತಲ್ಲ. Next problem 43. If alpha beta are the roots of the equation ax square plus bx plus c equal to 0, then the roots of the equation cx square plus bx plus a equal to 0. ಹೌದಾ? ನೋಡಿ, ಇದನ್ನು ಐಡಿಯಾ ಗೊತ್ತಿರಲಿ. ನೋಡಿ, ಈ ಥರ ಬರಬೇಕು ಅಂದರೆ ಇಲ್ಲಿ ಏನು ಮಾಡ್ಕೋಬೇಕು ನಾವು. ನೋಡಿ, ಈಸಿ ಇದೆ. ಇಲ್ಲಿ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಎ ಇದೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಸಿ ಇದೆ. ಅಂದರೆ ಇಲ್ಲಿ ಇಲ್ಲಿ ಏನಾಗಿರೋದಿಲ್ಲ 1 ಬಂದಿರ್ತಾನೆ.
here given ax square plus bx plus c equal to 0 ಇದೆ. ಡಿವೈಡಿಂಗ್ ಬೈ ಎಕ್ಸ್ ಸ್ಕ್ವೇರ್ ಮಾಡಿದೆ ಅಂದರೆ ಅವಾಗ ಇದು ಎ ಆಗುತ್ತೆ, ಇದು ಬಿ ಬೈ ಎಕ್ಸ್ ಆಗುತ್ತೆ, ಇಲ್ಲಿ ಸಿ ಬೈ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 0 ಬರುತ್ತೆ. ಅಂದರೆ ಇದು ಯಾವ ಫಾರ್ಮೆಟಲ್ಲಿದೆ ಅಂದರೆ ಸಿ ಇಂಟು 1 ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಇಂಟು 1 ಬೈ ಎಕ್ಸ್ ಪ್ಲಸ್ ಎ ಈಕ್ವಲ್ ಟು 0. ನೋಡಿ ಈಗ ಇದು ಇದೇ ಫಾರ್ಮೆಟಲ್ಲಿ ಬರುತ್ತೆ ತಾನೆ. ಅದು ಇದೇ ಫಾರ್ಮೆಟಲ್ಲಿ ಬರುತ್ತೆ ಅಂದರೆ ಇಲ್ಲಿ ಎಕ್ಸ್ ಇದೆ, ಅದು ಇಲ್ಲೇನಿದೆ, ಇಲ್ಲಿ 1 ಬೈ ಎಕ್ಸ್ ಸ್ಕ್ವೇರ್ ರೆಸಿಪ್ರೋಕಲ್ ಆಗಿದೆ ಅಲ್ಲ. ಹಾಗಾದ್ರೆ ಇಲ್ಲಿ ರೂಟ್ಸ್ ಆಲ್ಫಾ ಬೀಟಾ ಇದೆ ಅಂದರೆ ರೆಸಿಪ್ರೋಕಲ್ ಆಗಬೇಕು, 1 ಬೈ ಆಲ್ಫಾ ಮತ್ತು 1 ಬೈ ಬೀಟಾ ಮಾಡ್ಬೋದು, ಹೌದಾ? ಅಥವಾ ಪ್ರೀವಿಯಸ್ ಪ್ರಾಬ್ಲಮ್ ಐಡಿಯಾನು ಯೂಸ್ ಮಾಡ್ಬೋದು, ಆದರೆ ಒಂದೊಂದನ್ನೇ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ಬೇಕು. ಅಂದರೆ ಇಲ್ಲೀಗ ಲೆಟ್ 1 ಬೈ ಆಲ್ಫಾ ಇಸ್ ಈಕ್ವಲ್ ಟು ವೈ, ಆಲ್ಫಾ ಇಸ್ ಈಕ್ವಲ್ ಟು 1 ಬೈ ವೈ, ರಿಪ್ಲೇಸ್ ಎಕ್ಸ್ ಬೈ 1 ಬೈ ವೈ ಮಾಡ್ಕೊಳ್ಳಿ, ಇದೇ ಈಕ್ವೇಷನ್ ಬಂದುಬಿಡುತ್ತೆ. ಅವ್ರು ಡೈರೆಕ್ಟಾಗಿ ಆನ್ಸರ್ ಬರೀಬೋದು, ಹೌದಾ? ಈಗ ನೋಡಿ ಐಡಿಯಾ ಗೊತ್ತಿರಲಿ ಅಷ್ಟೇ, ಎರಡಲ್ಲಿ ಹೇಗಾದ್ರು ಮಾಡ್ಬೋದು. ಇದು ಬರೋವಾಗ ಮಾಡ್ಕೊಂಡ್ವಿ, ಇದೇ ಫಾರ್ಮ್ಯಾಟಲ್ಲಿ ಬರೋವಾಗ ನೋಡ್ಕೊಂಡ್ವಿ ಅಂದರೆ ಎಕ್ಸ್ ಬದಲಿ 1 ಬೈ ಎಕ್ಸ್ ಇದೆ ಅಂದರೆ ರೂಟ್ಸ್ ಏನಾಗಿದೆ, ರೆಸಿಪ್ರೋಕಲ್ ಆಗಿದೆ. ದೆಫೋ ಆಲ್ಫಾ ಬೀಟಾದ ರೆಸಿಪ್ರೋಕಲ್ಲು 1 ಬೈ ಆಲ್ಫಾ 1 ಬೈ ಬೀಟಾ ಬರುತ್ತೆ ಅಷ್ಟೇ, ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ 44. If the roots of the cubic equations are in GP, then one of the roots is ಅಂತ ಹೇಳಿದ್ದಾರೆ, ಹೌದಾ? ನೋಡಿ ಇಲ್ಲೂ ಅಷ್ಟೇ, ಸಮ್ ಆಫ್ ದ ರೂಟ್ಸು ಪ್ರಾಡಕ್ಟ್ ಆಫ್ ದ ರೂಟ್ಸ್ ಗೊತ್ತಿತ್ತು ಅಂದರೆ ಈಸಿಯಾಗಿ ಮಾಡ್ಕೋಬೋದು. ನೋಡ್ಕೊಳ್ಳಿ, ಜಿ ಪಿ ಎಲ್ ಇದೆ ಅಂತ ಹೇಳಿದಾರಲ್ಲ, ಹೌದಾ? ಅವಾಗ ಯಾವ ಥರ ತೊಗೊತೀನಿ ಅಂದರೆ ರೂಟ್ಸ್ ಆರ್ ಒಂದು ಎ ಬೈ ಆರ್ ತೊಗೊತೀನಿ, ಬಿ ಈಕ್ವಲ್ ಟು ಎ ತೊಗೊತೀನಿ, ಸಿ ಈಸ್ ಈಕ್ವಲ್ ಟು ಎ ಆರ್ ತೊಗೊತೀನಿ. ನೋಡಿ ಎ ಬೈ ಆರು ಎ ಆರ್ ಜಿ ಪಿ ಎಲ್ ಇದೆ ಅಲ್ಲ, ಹೌದಾ? ಅದು ಆಲ್ಫಾ ಬೀಟಾ ಗಾಮಾ ಅಂದ್ಕೊಂಡಿದ್ದೆ. ನಮಗೆ ಪ್ರಾಡಕ್ಟ್ ಆಫ್ ದ ರೂಟ್ಸ್ ಏನಾಗಿರುತ್ತೆ ಯಾವಾಗಲೂ ಗೊತ್ತಿರಬೇಕು. ಆಲ್ಫಾ ಬೀಟಾ ಗಾಮಾ ಈಸ್ ಈಕ್ವಲ್ ಟು ಮೈನಸ್, ನೋಡಿ ಈ ಥರ ಇತ್ತು ಅಂದರೆ ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಈಕ್ವಲ್ ಟು 0 ಕ್ಯೂಬಿಕ್ ಈಕ್ವೇಷನ್ ಅಲ್ಲ. ಸಮ್ ಆಫ್ ದ ರೂಟ್ಸ್ ಯಾವಾಗಲೂ ಏನಾಗಿರುತ್ತೆ ಅಂದರೆ ಮೈನಸ್ ಬಿ ಬೈ ಎ, ಸಮ್ ಆಫ್ ಪ್ರಾಡಕ್ಟ್ ಆಫ್ ಟು ರೂಟ್ಸ್ ಬರ್ಕೊತೀವಿ, ಅದು ಸಿ ಬೈ ಎ ಆಗುತ್ತೆ. ಪ್ರಾಡಕ್ಟ್ ಆಫ್ ದ ರೂಟ್ಸ್ ಯಾವಾಗಲೂ ಮೈನಸ್ ಡಿ ಬೈ ಆಗುತ್ತೆ. ನೋಡಿ ಇದು ಆಲ್ರೆಡಿ ಒಂದು ಸಲ ಡಿಟರ್ಮಿನೆಂಟ್ಸ್ ಮಾಡ್ಕೋಬೇಕಾದ್ರೆ ಹೇಳಿದ್ವಿ, ಅಲ್ಲಿ ಗೊತ್ತಿರಬೇಕು. ನೋಡಿ ಹಾಗಾದ್ರೆ ಆಲ್ಫಾ ಬೀಟಾ ಗಾಮಾ ಈಸ್ ಈಕ್ವಲ್ ಟು ಮೈನಸ್ ಡಿ ಬೈ ಎ, ಡಿ ಇರೋದಾಗಲ್ಲಿ ಮೈನಸ್ 8 ಇದೆ, ಮೈನಸ್ 8 ಬೈ 1, ಹೌದಾ? ನೋಡಿ ಆಲ್ಫಾ ಬೀಟಾ ಗಾಮಾ ಅಂದರೆ ಏನು ಬರ್ಬೋದು ನಮಗೆ ಇಲ್ಲಿ, ಎ ಬೈ ಆರ್ ಇಂಟು ಎ ಆರ್ ಇಸ್ ಈಕ್ವಲ್ ಟು 8. ನೋಡಿ ಆರ್ ಕ್ಯಾನ್ಸಲ್ ಆಗಿ ಎ ಕ್ಯೂಬ್ ಇಸ್ ಈಕ್ವಲ್ ಟು 8 ಬಂತು. ಹಾಗಾದ್ರೆ ಎ ಇಸ್ ಈಕ್ವಲ್ ಟು 2 ಬರೀಬೋದಲ್ಲ. ನೋಡಿ ಅಲ್ಲಿ ಎ ಇಸ್ ಈಕ್ವಲ್ ಟು 2 ಅಂದರೆ 1 ಆಫ್ ದ ರೂಟ್ ಈಸ್ 2 ಬಂದ್ಬಿಡುತ್ತೆ, ಅಂದರೆ ಸೆಕೆಂಡ್ ಒಂದು ಬರುತ್ತೆ, ಹೌದಾ? ಇದು ಈಸಿಯಾಗಿ ಬಂದ್ಬಿಡುತ್ತೆ. ನೋಡಿ ಇನ್ನೊಂದು ಐಡಿಯಾ ಏನು ಮಾಡ್ಬೋದು ಅಂದರೆ ರೂಟ್ಸ್ ಏನಾದ್ರು ಕೇಳಿದ್ರು ಅಂದ್ಕೊಳ್ಳಿ, ಇಲ್ಲಿ ಏನಾದ್ರು ಕಂಡೀಷನ್ ಕೊಟ್ಟಿರಲಿ, ಇಲ್ಲಿ ಜಿ ಪಿ ಏನು ಕೊಟ್ಟಿದ್ದಾರೆ, ಇಲ್ಲಿ ತೊಗೊಂಡು ಸಿಂಪ್ಲಿಫೈ ಮಾಡಿದ್ವಿ. ಎನಿ ಕಂಡೀಷನ್ ಕೊಟ್ಬಿಟ್ಟು ದೆನ್ 1 ಆಫ್ ದ ರೂಟ್ಸ್ ಈಸ್ ಅಂತೇಳಿ ಇಲ್ಲಿ ಕೊಟ್ಟಿದ್ರು ಅಂದರೆ ಇಲ್ಲಿ ಕೊಟ್ಟಿರೋದನ್ನ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ಯಾವ್ದು 0 ಬರುತ್ತೆ ಅದು ಆನ್ಸರ್ ಅಷ್ಟೇ. ಅಂದರೆ ಈಗ ನೋಡಿ 2 ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದರೆ 2 ಕ್ಯೂಬ್ ಏನಾಗಿದೆ 8 ಮೈನಸ್ 7 4 28 ಪ್ಲಸ್ 14 2 28 ಮೈನಸ್ 8, ಹೌದಾ? ಮೈನಸ್ 28 ಪ್ಲಸ್ 28, 8 ಮೈನಸ್ 8 ಕ್ಯಾನ್ಸಲ್ ಆಗಿ ಏನು ಬರ್ತದೆ 0. ಸ್ಯಾಟಿಸ್ಫೈ ಆದರೆ ಮಾತ್ರ ಅದೇನಾಗಿರುತ್ತೆ ನಮಗೆ ಅಲ್ಲಿ ರೂಟ್ ಆಗಿರುತ್ತೆ. ಅದಕ್ಕೆ ಈ ಐಡಿಯಾ ಯೂಸ್ ಮಾಡಿಕೊಂಡು ಮಾಡ್ಬೋದು, ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ 45. If the sum of the roots of the equation ax square plus 2x plus 3a equal to 0 is equal to their product, then the value of a is ಅಂತ ಹೇಳಿದ್ದಾರೆ, ಹೌದಾ? ಸಮ್ ಆಫ್ ದ ರೂಟ್ಸ್ ಅಂದರೆ ಏನು ಬರೀಬೋದು, ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ 2 ಬೈ ಎ, ಪ್ರಾಡಕ್ಟ್ ಅಂದರೆ ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ ಅಂದರೆ 3a ಬೈ ಎ, ಹೌದಾ? ಅಂದರೆ ಎ ಕ್ಯಾನ್ಸಲ್ ಆಗ್ಬಿಟ್ಟು 3 ಬರುತ್ತೆ, ಹೌದಾ? ಏನಕ್ಕೆ ಕೊಟ್ಟಿರೋದು ಸಮ್ ಆಫ್ ದ ರೂಟ್ಸ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಅಂತ ಹೇಳಿದ್ದಾರೆ, ಅಂದರೆ ಮೈನಸ್ 2 ಬೈ ಎ ಇಸ್ ಈಕ್ವಲ್ ಟು 3 ಕೊಟ್ಟಿದ್ದಾರೆ. ಹಾಗಾದ್ರೆ ಎ ಕೇಳಿದಾರೆ ತಾನೆ, ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿದ್ರೆ 2 ಬೈ 3 ಇಸ್ ಈಕ್ವಲ್ ಟು ಎ ಬರುತ್ತೆ, ಅಂದರೆ ಎ ಇಸ್ ಈಕ್ವಲ್ ಟು ಮೈನಸ್ 2 ಬೈ 3 ಬರ್ತದೆ, ಹೌದಾ? ಇದೆ ಅದು ಫಸ್ಟ್ ಒಂದು ಬರುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್, the quadratic equation whose one root is 1 by 2 plus root 5 will be ಅಂತ ಹೇಳಿದ್ದಾರೆ, ಹೌದಾ?
ನೋಡಿ 1 ರೂಟ್ ಕೊಟ್ಟಿದ್ದಾರೆ. ಇಲ್ಲಿ ಇಂಪಾರ್ಟೆಂಟ್ ಏನು ಗೊತ್ತಾಗಬೇಕು ಅಂದರೆ ಯಾವಾಗಲೂ ನಮಗೆ ನೋಡಿ ಅದು ರೂಟ್ ಯಾವ ಥರ ಇದೆ ನಮಗೆ ಇದು 1/2 ಪ್ಲಸ್ ರೂಟ್ 5 ಹೌದಾ. ರೂಟ್ 5 ಅಂದರೆ ಏನು ನಮಗೆ ಅದು ಇರ್ರಾಷನಲ್ ನಂಬರ್ಸ್ ಹೌದಾ. ನೋಡಿ ಈ ಥರ ಏನಾದರೂ ಇರ್ರಾಷನಲ್ ರೂಟ್ಸ್ ಇತ್ತು ಅಂದರೆ ಅದು ಯಾವಾಗಲೂ ಪೇರ್ ವೈಸೇ ಬರುತ್ತೆ. ಕಾಂಪ್ಲೆಕ್ಸ್ ರೂಟ್ಸು ಪೇರ್ ವೈಸೇ ಬರುತ್ತೆ. ಅದಕ್ಕೆ ಐಡಿಯಾ ಗೊತ್ತಿರಬೇಕು ನಮಗೆ. ಅಂದರೆ ಇಫ್ ಎ ಪ್ಲಸ್ ರೂಟ್ ಬಿ ಈಸ್ ಎ ರೂಟ್ ಆಗಿತ್ತು ಅಂದರೆ ದೆನ್ ಎ ಮೈನಸ್ ರೂಟ್ ಬಿ ಈಸ್ ಆಲ್ಸೋ ರೂಟ್ ಅಂತ ಹೇಳ್ತೀವಿ ಹೌದಾ. ಹಾಗೆ ಇದು ಗೊತ್ತಿರ್ಬೇಕು ನಮಗಿದು. ಹಾಗಾದ್ರೆ ಅದನ್ನು ಆ ಫಾರ್ಮೆಟಲ್ಲಿ ತೊಗೊಳೋದಕ್ಕೆ ಟ್ರೈ ಮಾಡ್ತೀವಿ ನೋಡಿ. ಲೆಟ್ ಆಲ್ಫಾ ಈಸ್ ಈಕ್ವಲ್ ಟು 1/2 ಪ್ಲಸ್ ರೂಟ್ 5 ಹೌದಾ. ಇದನ್ನು ರ್ಯಾಷನಲೈಸ್ ಮಾಡ್ಬೋದಲ್ಲ. 2 ಮೈನಸ್ ರೂಟ್ 5/2 ಮೈನಸ್ ರೂಟ್ 5 ಮಾಡ್ಕೊತೀನಿ. ಅವಾಗ ಇದೇನು ಬರ್ಬೋದು ಇಂಟು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2 ಮೈನಸ್ ರೂಟ್ 5 ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಆಲ್ಫಾ ಇಸ್ ಈಕ್ವಲ್ ಟು 2 ಮೈನಸ್ ರೂಟ್ 5/4 ಮೈನಸ್ 5 ಆಯಿತು. 2 ಮೈನಸ್ ರೂಟ್ 5/-1 ಮೈನಸಿಂದ ಮಲ್ಟಿಪ್ಲೈ ಮಾಡಿದರೆ ಇದು -2 ಪ್ಲಸ್ ರೂಟ್ 5 ಬಂತು ಅಂದರೆ ಇದು ಆಲ್ಫಾ ಆಯಿತು. ಅಂದರೆ -2 ಪ್ಲಸ್ ರೂಟ್ 5 ಇಸ್ ರೂಟ್ ಆಯಿತು ಅಂದರೆ ದಟ್ ಇಂಪ್ಲೈಸ್ ಬೀಟಾ ಏನಾಗುತ್ತೆ -2 ಮೈನಸ್ ರೂಟ್ 5. ನೋಡಿ ರೂಟ್ ಎಲ್ಲಿರುತ್ತಲ್ಲ ಅದರದ್ದೇ ಸೈನ್ ಚೇಂಜ್ ಮಾಡಬೇಕು. ಅದು ಇಂಪಾರ್ಟೆಂಟ್ ನಮಗೆ. ಯಾವಾಗಲೂ ಈ ಫಾರ್ಮೆಟಲ್ಲಿ ಇತ್ತು ಅಂದರೆ ಪೇರ್ ವೈಸೇ ಬರುತ್ತೆ. ಯಾಕಂದರೆ ನಾವು ಫಾರ್ಮುಲಾ ಬರಿಬೇಕಾದ್ರೆ ನೋಡಿ -b ಪ್ಲಸ್ ಆರ್ ಮೈನಸ್ ಅಂತ ಬರೀತು. ಒಂದು ರೂಟ್ ಪ್ಲಸ್ ಇತ್ತು ಅಂದರೆ ಇನ್ನೊಂದು ಕಡೆ ಮೈನಸ್ ಹೌದಾ. ಈಗ ಪೇರ್ ವೈಸೇ ಬರಬೇಕದು ಹೌದಾ. ನೋಡಿ ನೆಕ್ಸ್ಟ್ ಹಾಗಾದ್ರೆ ಸಮ್ ಆಫ್ ದ ರೂಟ್ಸ್ ಏನಾಗ್ಬೋದು ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು -2 ಪ್ಲಸ್ ರೂಟ್ 5 -2 ಮೈನಸ್ ರೂಟ್ 5 ಗೆಟ್ ಕ್ಯಾನ್ಸಲ್ ದಟ್ ಈಸ್ ಈಕ್ವಲ್ ಟು -4. ಪ್ರಾಡಕ್ಟ್ ಆಫ್ ದ ರೂಟ್ -2 ಪ್ಲಸ್ ರೂಟ್ 5 ಇಂಟು -2 ಮೈನಸ್ ರೂಟ್ 5 ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮೆಟಲ್ಲಿದೆ. ಹಾಗಾದ್ರೆ ಏನು ಬರುತ್ತೆ ಎ ಸ್ಕ್ವೇರ್ ಅಂದರೆ -2 ಹೋಲ್ ಸ್ಕ್ವೇರ್ ಮೈನಸ್ ರೂಟ್ 5 ಹೋಲ್ ಸ್ಕ್ವೇರ್ ಅಂದರೆ 4 ಮೈನಸ್ 5 ಅಂದರೆ -1 ಹೌದಾ. ಸಮ್ ಆಫ್ ದ ರೂಟ್ಸು ಪ್ರಾಡಕ್ಟ್ ಆಫ್ ದ ರೂಟ್ಸ್ ಗೊತ್ತಿರಬೇಕು. ಇದು ಎಸ್ ಅಂತ ತೊಗೊಂತೀವಿ. ಇನ್ನು ಪಿ ನಮಗೆ ಈಕ್ವೇಷನ್ ಏನು ಬರ್ಕೊತಿದ್ವಿ ಯಾವಾಗಲೂ x² ಮೈನಸ್ SX ಪ್ಲಸ್ ಪಿ ಈಕ್ವಲ್ ಟು 0 ಹೌದಾ. ಎಸ್ ಅಂದರೆ ಸಮ್ ಆಫ್ ದ ರೂಟ್ಸ್, ಪಿ ಅಂದರೆ ಪ್ರಾಡಕ್ಟ್ ಆಫ್ ದ ರೂಟ್ಸ್ ಬರ್ಕೊಂಡ್ರೆ ಆಯಿತು. ಹಾಗಾದ್ರೆ ಏನು ಬರುತ್ತೆ x² ಪ್ಲಸ್ 4x ಮೈನಸ್ 1 ಈಕ್ವಲ್ ಟು 0 ಬರುತ್ತೆ ಅಷ್ಟೇ ಹೌದಾ. x² ಪ್ಲಸ್ 4x ಮೈನಸ್ 1 ಈಕ್ವಲ್ ಟು 0 ಅಂದರೆ ಫಸ್ಟ್ ಒನ್ ಬರುತ್ತೆ ನೋಡಿ. ಈ ಥರ ಮಾಡ್ಕೋಬೋದು. ಅಂದರೆ ಈ ಐಡಿಯಾ ಗೊತ್ತಿರಲಿ ಅಷ್ಟೇ ಹೌದಾ. ನೆಕ್ಸ್ಟ್ ಪ್ರಾಬ್ಲಮ್ 47. The value of the expression x² plus 2bx plus c will be positive if ಅಂತ ಹೇಳಿದ್ದಾರೆ ಹೌದಾ. ನೋಡಿ ಇಲ್ಲಿ ಗೊತ್ತಿರಲಿ ನಮಗೆ ಏನೇನು ಐಡಿಯಾ ಗೊತ್ತಿರಬೇಕು ಅಂದರೆ ಅದ್ರ ವ್ಯಾಲ್ಯೂ ಯಾವಾಗಲೂ ಪಾಸಿಟಿವ್ ಇರಬೇಕು ಹೌದಾ. ನೋಡಿ ಕ್ವಾಡ್ರಾಟಿಕ್ ಈಕ್ವೇಷನ್ ವ್ಯಾಲ್ಯೂ ಯಾವಾಗಲೂ ಪಾಸಿಟಿವ್ ಇರಬೇಕು ಅಂದರೆ ಗ್ರಾಫ್ ಈ ಥರ ಬರುತ್ತೆ ನೋಡಿ. ಈ ಥರ ಬರುತ್ತೆ ಅಂದರೆ ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ತೊಗೊತೀನಿ ನಾನು. ax² ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0 ಹೌದಾ. ನೋಡಿ ಇದೇ ಥರ ಇರಬೇಕು ಅನ್ನೋ ಕಂಡೀಷನ್ ನೋಡಿ ಏನೇನು ಆಗಬೇಕು ಅಂತೇಳಿ. ಇದು ಎಕ್ಸ್ ಆ್ಯಕ್ಸಿಸ್ನ ಕಟ್ ಮಾಡಬಾರ್ದು. ಎಕ್ಸ್ ಆ್ಯಕ್ಸಿಸ್ನ ಕಟ್ ಮಾಡಬಾರ್ದು ಅಂದರೆ ರೂಟ್ಸ್ ಇರಬಾರ್ದು ಅಂದರೆ ಏನಾಗುತ್ತೆ ಅಂದರೆ ಡೆಲ್ಟಾ ಈಸ್ ಲೆಸ್ ದ್ಯಾನ್ 0. ಜೊತೆಗೆ ನೋಡಿ ಮಿನಿಮಮ್ ವ್ಯಾಲ್ಯೂ ಇರಬೇಕು ಅಂದರೆ a>0 ಇರಬೇಕು. ಯಾಕಂದರೆ ಮಿನಿಮಮ್ ಇರಬೇಕು ಅಂದರೆ f′′ ಇರಬೇಕು ತಾನೆ. ಹಾಗಾದ್ರೆ ನೋಡಿ f' ಮಾಡ್ಕೊಂಡೆ ಅಂದರೆ ಏನು ಬರುತ್ತೆ 2ax ಪ್ಲಸ್ b ಬರುತ್ತೆ. ಇದು f' f′′ ಅಂದರೆ 2a ಆಗುತ್ತೆ. 2a>0 ಅಂದರೆ ಆಬ್ವಿಯಸ್ಲಿ a ಈಸ್ >0 ಇರಬೇಕು ಹೌದಾ. ನೋಡಿ ಇಲ್ಲಿ ಪಾಸಿಟಿವ್ ಇರಬೇಕು ಅಂದರೆ ಇವೆರಡು ಕಂಡೀಷನ್ ಆಗಿರಬೇಕು. ಅದೇ ನೆಗೆಟಿವ್ ಇರಬೇಕು ಅಂದರೆ ಈ ಥರ ಬರ್ಕೊತೀವಿ. ಇಲ್ಲ ನೋಡಿ ರೂಟ್ಸ್ ಬರಲ್ಲ, ಡೆಲ್ಟಾ ಈಸ್ ಲೆಸ್ ದ್ಯಾನ್ 0ನೇ. ಜೊತೆ ನೆಗೆಟಿವ್ ಇರಬೇಕು ಅಂದರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರಬೇಕು. ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರಬೇಕು ಅಂದರೆ f′′ ಈಸ್ ಲೆಸ್ ದ್ಯಾನ್ 0 ಹೌದಾ. ಹಾಗೆ ಈ ಕಂಡೀಷನ್ ಗೊತ್ತಿತ್ತು ಅಂದರೆ ಯೂಸ್ ಆಗುತ್ತೆ. ಆಲ್ರೆಡಿ ನೋಡಿ ಇಲ್ಲಿ ಎ ಇರೋ ಪ್ಲೇಸಲ್ಲಿ 1 ಇದೆ. ದೇಫ್ 1 ಈಸ್ >0 ಇದೆ. ಪಾಸಿಟಿವ್ ಇರಬೇಕು ಅಂದರೆ ಡೆಲ್ಟಾ ಲೆಸ್ ದ್ಯಾನ್ 0 ಆಗಬೇಕು. ಡೆಲ್ಟಾ ಈಸ್ ಲೆಸ್ ದ್ಯಾನ್ 0 ಅಂದರೆ b² ಅಂತ ಹೇಳಿದ್ರೆ 2b ಇದೆ ಅಲ್ಲಿ. 2b ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು ಎ ಇರೋ ಪ್ಲೇಸಲ್ಲಿ 1, ಸಿ ಇರೋ ಪ್ಲೇಸಲ್ಲಿ ಸಿ ಇದೆ ಹೌದಾ. ಆಗದೆ ಇಲ್ಲಿ 4b² ಮೈನಸ್ 4c ಈಸ್ ಲೆಸ್ ದ್ಯಾನ್ 0. ಡಿವೈಡಿಂಗ್ ಬೈ 4 ಮಾಡಿದ್ವಿ ಅಂದರೆ b² ಮೈನಸ್ c ಈಸ್ ಲೆಸ್ ದ್ಯಾನ್ 0 ಅಥವಾ b² ಲೆಸ್ ದ್ಯಾನ್ ಸಿ ಬರುತ್ತೆ ಹೌದಾ. 4th ಒಂದು ಬರುತ್ತೆ.
Next problem. Problem number 48. For what value of m the roots of the equation are not real? ಹೌದಾ ನೋಡಿ, ಈ ಥರದೆಲ್ಲ ರೇರ್ ಕೇಳೋದು ಮತ್ತು ಈಸಿ ಇದೆ. ನಾಟ್ ರಿಯಲ್ ಅಂತ ಹೇಳಿದ್ರೆ ಕಾಂಪ್ಲೆಕ್ಸ್ ರೂಟ್ಸ್ ಆಗಬೇಕು. ಕಾಂಪ್ಲೆಕ್ಸ್ ರೂಟ್ಸ್ ಆಗಬೇಕು ಅಂದರೆ ಡೆಲ್ಟಾ ಈಸ್ ಲೆಸ್ ದ್ಯಾನ್ 0 ಹೋಯ್ತು. ಡಿಸ್ಕ್ರಿಮಿನೆಂಟ್ ಇಂದು ಹೌದಾ 10th ಕಲ್ತಿರ್ತೀವಿ, ಆ ಐಡಿಯಾ ಯೂಸ್ ಮಾಡ್ಕೊಳ್ಳಿ ಸರ್. ಅಂದರೆ ಡೆಲ್ಟಾ ಲೆಸ್ ದ್ಯಾನ್ 0 ಅಂದರೆ ಬಿ ಸ್ಕ್ವೇರ್ ಮೈನಸ್ 4ac is less than 0. b square value is -1 whole square minus 4 into 1 into m less than 0. 1 is less than 4m ಬರುತ್ತೆ, ಅಥವಾ m ಗ್ರೇಟರ್ ದ್ಯಾನ್ 1/4 ಹೌದಾ. ಗ್ರೇಟರ್ ದ್ಯಾನ್ 1/4 ಅಂದರೆ 1/4 ಟು ಇನ್ಫಿನಿಟಿ ಏನು ಬೇಕಾದ್ರೂ ಬರ್ಬೋದು, ಅಂದರೆ ಫಸ್ಟ್ ಒನ್ ಬರುತ್ತೆ ಅಷ್ಟೇ ಹೌದಾ. Next problem, 49. If the equation x square minus ax plus b equal to 0 and x square plus bx minus a equal to 0 have a common root, then ಅಂತ ಹೇಳಿದ್ದಾರೆ ನೋಡಿ. ಇಲ್ಲಿ ಒನ್ ರೂಟ್ ಈಸ್ ಕಾಮನ್, ಬೋತ್ ರೂಟ್ ಈಸ್ ಕಾಮನ್ ಗೊತ್ತಿರಬೇಕು. ಕಂಡೀಷನ್ಸ್ ನೋಡಿ, a1x square plus b1y square plus b1x plus c1 equal to 0. ಇನ್ನೊಂದು ಈಕ್ವೇಷನ್ನು a to x square plus b to x plus c2 equal to 0 ಹೌದಾ. ನೋಡಿ ಕಂಡೀಷನ್ ಏನೇನು ಗೊತ್ತಿರಬೇಕು ಅಂದರೆ, ಫಸ್ಟ್ ಒನ್ ರೂಟ್ ಈಸ್ ಕಾಮನ್ ಇತ್ತು ಅಂದರೆ ದೆನ್ ನೋಡಿ ಇಲ್ಲಿ ಯಾವ ಥರ ನೆನ್ಪಿಡ್ಕೋಬೇಕು ಅಂತೇಳಿ ಕಂಡೀಷನ್ನ, ಬಿಗ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸ್ಮಾಲ್ ಇಂಟು ಸ್ಮಾಲ್ ಅಂತ ಹೇಳ್ತೀವಿ. ನೋಡಿ ಬಿಗ್ ಸ್ಕ್ವೇರ್ ಅಂದರೆ ಇಲ್ಲಿಂದ ಇಲ್ಲಿಗೆ ತೊಗೋಬೇಕು, ನೋಡಿ ಮಧ್ಯದ ಬಿಟ್ಬಿಡ್ಬೇಕು. ಅಂದರೆ a1 ಇಂಟು c2 ನೋಡಿ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡ್ತಾರಲ್ಲ ಆ ಥರ, a1 ಇಂಟು c2 ಮೈನಸ್ a2 ಇಂಟು c1 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ನೋಡಿ ಬಿಗ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸ್ಮಾಲ್ ಇಂಟು ಸ್ಮಾಲ್. ಸ್ಮಾಲ್ ಇಂಟು ಸ್ಮಾಲ್ ಅಂದರೆ ಇವೆರಡನ್ನು ಮಲ್ಟಿಪ್ಲೈ ಮಾಡೋದು, ಸೇಮ್ ಡಿಟರ್ಮಿನೆಂಟ್ a1 b2 ಮೈನಸ್ a2 b1, a1 b2 ಮೈನಸ್ a2 b1 ಇಂಟು b1 c2 ಮೈನಸ್ b2 c1. ನೋಡಿ ಇದು ಕಂಡೀಷನ್, ಇದು ನೆನ್ಪಿಡ್ಕೊಂಡಿರ್ಬೇಕು. ಇದನ್ನು ಸಿನಾಪ್ಸಿಸಲ್ಲಿ ಡೈರೆಕ್ಟ್ ಫಾರ್ಮುಲಾ ಕೊಟ್ಟಿದ್ದಾರೆ ಈ ಥರ, ಆದರೆ ಫಾರ್ಮುಲಾ ಯಾವ ಥರ ನೆನ್ಪಿಡ್ಕೋಬೇಕಂತ ಗೊತ್ತಿರಬೇಕು. ನೋಡಿ ಬಿಗ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸ್ಮಾಲ್ ಇಂಟು ಸ್ಮಾಲ್ ಅಂತ ಬರೀತೀವಿ ಹೌದಾ. ಸೆಕೆಂಡ್ ಒಂದು ನೋಡಿ, ಇಫ್ ಬೋತ್ ರೂಟ್ಸ್ ಆರ್ ಸೇಮ್ ಅಂತ ತೊಗೋಬೋದು, ಅಥವಾ 2 ರೂಟ್ಸ್ ಆರ್ ಕಾಮನ್ ತೊಗೊಂಡೆ ಅಂದರೆ ದೆನ್ ಕಂಡೀಷನ್ ನೋಡಿ ಈಸಿ ಇದೆ. ಇದು a1/a2 ಇಸ್ ಈಕ್ವಲ್ ಟು b1/b2 ಇಸ್ ಈಕ್ವಲ್ ಟು c1/c2 ಆಗಿದೆ ಹೌದಾ. ನೋಡಿ ಈ ಕಂಡೀಷನ್ಸ್ ಯೂಸ್ ಮಾಡ್ಕೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡಿ ಅಷ್ಟೇ ಬರುತ್ತೆ. ಹಾಗಾದರೆ ಇಲ್ಲಿ ಕೊಟ್ಟಿರೋ ಈಕ್ವೇಷನ್ಸ್ ಏನು, ಎಕ್ಸ್ ಸ್ಕ್ವೇರ್ ಮೈನಸ್ ax ಪ್ಲಸ್ b ಈಕ್ವಲ್ ಟು 0, ಎಕ್ಸ್ ಸ್ಕ್ವೇರ್ ಪ್ಲಸ್ bx ಮೈನಸ್ a ಈಕ್ವಲ್ ಟು 0. ಒನ್ ರೂಟ್ ಈಸ್ ಕಾಮನ್ ಅಂತ ಹೇಳಿದರೆ ಬಿಗ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸ್ಮಾಲ್ ಇಂಟು ಸ್ಮಾಲ್ ಮಾಡ್ಬೇಕು ತಾನೆ. ಬಿಗ್ ಸ್ಕ್ವೇರ್ ಅಂದರೆ ಏನು ಬರುತ್ತೆ, ಮೈನಸ್ a ಮೈನಸ್ b ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸ್ಮಾಲ್ ಇಂಟು ಸ್ಮಾಲ್ b ಪ್ಲಸ್ a ಇಂಟು a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಹೌದಾ. ನೋಡಿ ಇದನ್ನು ಹೇಗೆ ಬರ್ಕೊಳ್ಳಿ, ಮೈನಸ್ ಕಾಮನ್ ತೊಗೊಂಡ್ರೆ ಇದು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆಗುತ್ತಲ್ಲ, ಮೈನಸ್ ಕಾಮನ್ ತೊಗೊಳ್ತೀವಿ, a ಪ್ಲಸ್ ಬಿ ಮೈನಸ್ ಸ್ಕ್ವೇರ್ ಅಂದರೆ ಪ್ಲಸ್ಸು, ಇದು ಈ ಕಡೆ ತೊಗೊಂಡ್ವಿ ಅಂದರೆ ಮೈನಸ್ ಆಫ್ a ಪ್ಲಸ್ ಬಿ ಇಂಟು a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಈಕ್ವಲ್ ಟು 0. ಎರಡರಲ್ಲೂ a ಪ್ಲಸ್ ಬಿ ಕಾಮನ್ ತೊಗೊಂಡ್ವಿ ಅಂದರೆ ಹೌದಾ, ಅಥವಾ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಕಾಮನ್ ತೊಗೋಬೋದು. ನೋಡಿ ಇದು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ ಆಫ್ ಇದನ್ನು a ಪ್ಲಸ್ ಬಿ ಇಂಟು ಇದನ್ನ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಬರೀಬೋದಲ್ಲ, ಇಸ್ ಈಕ್ವಲ್ ಟು 0. ನೋಡಿ ಇಲ್ಲೂ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇದೆ, ಇಲ್ಲೂ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇದೆ. a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಕಾಮನ್ ತೊಗೊಂಡಿದೆ ನೋಡಿರುತ್ತೆ, 1 ಮೈನಸ್ ಆಫ್ a ಮೈನಸ್ ಬಿ ಇಸ್ ಈಕ್ವಲ್ ಟು 0. ಒಂದು a ಪ್ಲಸ್ ಬಿ ಈಕ್ವಲ್ ಟು 0 ಆರ್ ಇನ್ನು ಈ ಕಡೆ ತೊಗೊಂಡ್ವಿ ಅಂದರೆ a ಮೈನಸ್ ಬಿ ಈಕ್ವಲ್ ಟು 1. ಇಷ್ಟು ಬಾತ್ ಕಂಡೀಷನು ಹೌದಾ. ನೋಡಿ a ಪ್ಲಸ್ ಬಿ ಈಕ್ವಲ್ ಟು 0 ಬರುತ್ತೆ, ಸೆಕೆಂಡ್ ಒಂದು ಬರುತ್ತೆ, ಅದು a ಮೈನಸ್ ಬಿ ಈಕ್ವಲ್ ಟು 1 ಥರ್ಡ್ ಒಂದು ಬರುತ್ತೆ ಹೌದಾ. ಸೆಕೆಂಡ್ ಮತ್ತು ಥರ್ಡ್ ಎರಡು ಬರ್ತದೆ ಆಯ್ತಲ್ಲ, ಹೇಗೆ ಮಾಡ್ಕೊತಿದ್ವಿ ಅಂತೇಳಿ.
ನೆಕ್ಸ್ಟ್ ಕಂಡೀಷನ್, ನೆಕ್ಸ್ಟ್ ಪ್ರಾಬ್ಲಮ್ ತೊಗೊಂಡು. The equation ax square plus bx plus a equal to 0, x square minus x plus 1 equal to 0 have two roots in common, then ಅಂತ ಹೇಳಿದ್ದಾರೆ. ಹೌದಾ? The two roots in common ಕೊಟ್ಟಿದ್ದಾರಲ್ಲ, ಅಂದರೆ ಇಲ್ಲಿ ಏನು ಕೊಟ್ಟಿರೋದು, ax square plus bx plus a equal to 0. ನೆಕ್ಸ್ಟು x square minus x plus 1 equal to 0. ಹೌದಾ? ಹಾಗೆ ಇಲ್ಲಿ ಏನು ಮಾಡ್ಕೊತೀವಿ, a1 by a2 ಅಂದರೆ a by 1 is equal to b by minus 1 is equal to a by 1. ಹೌದಾ? ಅಂದರೆ a by 1 a by 1 ಸೇಮ್ ಇದೆ, ರಿವೈಡ್ ಈಕ್ವೇಟ್ ಮಾಡ್ಕೊಂಡ್ರೆ ಆಯಿತು. ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದರೆ ಮೈನಸ್ a is equal to b, ಹಾಗೆ ಈ ಕಡೆ ತೊಗೊಂಡೆ ಅಂದರೆ a plus b is equal to 0 ಬರುತ್ತೆ. ಅಂದರೆ ಸೆಕೆಂಡ್ ಒಂದು ಬರುತ್ತೆ ಅಷ್ಟೇ. ಹೌದಾ? ನೋಡಿ, ಟೂ ರೂಟ್ಸ್ ಇನ್ ಕಾಮನ್ ಮತ್ತು ಒನ್ ರೂಟ್ ಇನ್ ಕಾಮನ್ ಗೊತ್ತಿರ್ಬೇಕು ನಮಗೆ, ಐಡಿಯಾ ಯೂಸ್ ಮಾಡ್ಕೊತೀವಿ ನಾವು. ಹೌದಾ? ಥ್ಯಾಂಕ್ ಯು.